ಸ್ವಲ್ಪ ನಗೆಯನ್ನು ಚೆಲ್ಲುತ್ತೇವೆ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ನೂರು ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ ಫ್ಯಾಮಿಲಿ ಮಂದಿ ನಗವೇ ಇಲ್ಲ ಅಂತ ಮುಖ ಗಂಟು ಹಾಕೊಂಡ್ ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್. ನಗ್ಸೋದು ನಮ್ಮ ಧರ್ಮ, ನಗದೆ ಇದು ನಿಮ್ಮ ಕರ್ಮ. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ, ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಏನ್ ಸಡನ್ ಆಗಿ ಕೈಯಲ್ಲಿ ಸೊಪ್ಪು ಸದ ಹಿಡ್ಕೊಂಡ್ ಬಂದಿ ಸೆಟ್ ಅಡಿಗೆ ಗಿಡಿಗೆ ಮಾಡ್ತೀರಿ ಹೆಂಗೆ? ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಸೊಪ್ಪು ಸದೆ. ಅಲ್ಲ ನಿನ್ ಕಣ್ಣಿಗೆ ನಾನೇನ್ ಸೊಪ್ಪಲ್ಲಿ ಅಡ್ಗೆ ಮಾಡೋಳ್ತಾರ ಏನಾದ್ರು ಕಾಣ್ತಾ ಇದೀನ ನಾನು ಈ ಸೊಪ್ಪುಗಳಿಂದ ಔಷಧಿ ಕಂಡು ಹಿಡಿತಾ ಇದೀನಿ ಕಣ. ಔಷಧಿ ಸೊಪ್ಪಿಂದ ಗಿಡಮೂಲಿಕೆ. ಇದು ಪ್ರಪಂಚದ 10ನೇ ಅದ್ಭುತ ಅಂತ ಕಾಣುತ್ತೆ. ಅದಿರ್ಲಿ ಬಿಡು, ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮಾಡಮ್ಮ. ಶೀತಲ್ ನಾಟಿ ಔಷಧಿ ಕೇಂದ್ರ ಅಂತ ಹೇಳಿ ಶುರು ಮಾಡೋದಕ್ಕೆ ಮೂಲ ಪ್ರೇರಣೆಯಾಗಿ ನನ್ನ ಜೊತೆಲಿರೋ ಅಂತ ಎಸ್ ನಾರಾಯಣ್ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶೀತಲ್ ಯಾಕೆ ಹಿಂಗೆ ತಲೆ ಕೆಟ್ಟೋಳ್ತಾರ ಮಾತಾಡ್ತಾ ಇದ್ದಾಳೆ? ಶೀತಲ್ಗೆ ಇವೆಲ್ಲ ಬೇಕಿತ್ತ ಅಂತ ಮನ್ಸಲ್ಲೇ ಅನ್ಕೊಂತ ಇರುವಂತಹ ಶ್ರುತಿ ಮೇಡಮ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ ಸರ್ ಇದು ಸೊಪ್ಪು ಸದ ಹಿಡ್ಕೊಂಡು ನೀವೇ ಪ್ರೇರಣೆ ನಾಟಿ ವಿಷಯಕ್ಕೆ? ನಾಟಿ ವೈದ್ಯರು ಇದು ಎಷ್ಟನ ಏನ ಹೇಳ್ತೇವೆ? ಇಲ್ಲ, ಬೆಳಿಗ್ಗೆ ಶೀತಲ್ ನಂಗೆ ಫೋನ್ ಮಾಡಿದ್ರು, ಮದ್ವೆ ಆದ್ಮೇಲೆ ನಿರಂಜನ್ ದೆವ್ವ ಹಿಡ್ಕೊಂಡಿದೆ ಅಂತ. ಅದಕ್ಕೆ ಏನಮ್ಮ ಮಾಡೋದು ಅಂದ್ರೆ, ಇಲ್ಲ ಇವತ್ತು ನಾನು ದೆವ್ವ ಬಿಡಿಸ್ಬೇಕು, ನೀವು ಬನ್ನಿ ಪ್ರೋಗ್ರಾಮ್ಗಳಲ್ಲಿ ಗೊತ್ತಾಗತ್ತೆ ಅಂತ ಹೇಳಿದ್ರು. ಈ ನಾಡಿ ಸೊಪ್ಪು ಹಿಡ್ಕೊಂಡು ಬಂದಿರೋದು ನಂಗೆ ಗೊತ್ತಾಗಿದೆ. ಎಕ್ಸಾಕ್ಟ್ಲಿ ಸರ್, ನಿರಂಜನ್ದು ಸರ್ವ ರೋಗ ನಿವಾರಣಾ ತೈಲ ಕಂಡಿಡಿತಾ ಇದೆ. ಹೌದಂತೆ, ಅದನ್ನ ಹಚ್ಕೊಳ್ಳೋರು ದೇವ್ರಿಗೆ ಗೊತ್ತಷ್ಟೇ ಬಿಡು, ಹೋಗ್ಲಿ ಬಿಡಿ. ಹಲೋ, ನನ್ನ ಕ್ರಿಯೇಟಿವಿಟಿ ಬಗ್ಗೆ ಇವನಿಗೆ ಜೆಲಸ್ ಸರ್. ಕ್ರಿಯೇಟಿವಿಟಿ ಇದನ್ನ ನೋಡಿ ನನಗೆ ಜಲಸ್ ಬೇರೆ ಆಗುತ್ತೆ. ಸರ್ ಹೋಗ್ಲಿ ಬಿಡಮ್ಮ, ಏನಿದೆ ಅವತಾರ, ಯಾಕೆ ಈ ಗೆಟಪ್ ಅಲ್ಲಿ ಬಂದಿದ್ದು ಹೇಳಮ್ಮ ಹೋಗ್ಲತ್ಲಾಗ. ಹೇಳ್ತೀನಿ ಸರ್, ಈಗ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಯಾಕೆ ಈ ಗೆಟಪ್ ಅಲ್ಲಿ ಬಂದಿದ್ದೀನಿ, ಯಾಕೆ ಈ ಸೊಪ್ಪು ಸೊದೆ ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಇವಾಗ ನಾನು ನಮ್ಮ ಮಾರ್ಕೆಟಿಂಗ್ ಟೀಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಟೀಮ್? ಮಾರ್ಕೆಟಿಂಗ್ ಟೀಮ್ ಈಗಾಗ್ಲೇ ಒಂದೇ ಒಂದು ಮೊಟ್ಟೆ ಹಿಡ್ಕೊಂಡು ಇಡೀ ವರ್ಲ್ಡ್ ವೈಡ್ ಸುತ್ತಾಡ್ಕೊಂಡು ಬಂದಿದ್ದಾರೆ ಇವರು. ಅನ್ಕೊಂಡೆ ನೀ ಸೊಪ್ಪು ಹಿಡ್ಕೊಂಡ್ರೆ ಅವರು ಮೊಟ್ಟೆ ತಾನೇ ಮಾರ್ಬೇಕು. ಅಲ್ಲ, ಅವ್ರೇನ್ ಮೊಟ್ಟೆ ಮಾರೋರೇನಲ್ಲ. ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ ಒಂದು ಮೊಟ್ಟೆಯ ಕಥೆ ಫಿಲ್ಮ್ ಡೈರೆಕ್ಟರ್ ಆಗಿರುವಂತಹ ರಾಜ್ ಶೆಟ್ಟಿ ಅವರು, ಹಾಗೆ ಹೀರೋಯಿನ್ ಅಮೃತ. ಲೆಟ್ಸ್ ವೆಲ್ಕಮ್ ರಾಜ್ ಶೆಟ್ಟಿ ಅಂಡ್ ಅಮೃತ. ರಾಜ್ ಮತ್ತೆ ಅಮೃತ ಇಬ್ರು ನಮ್ಮ ಶೋಗೆ ಫಸ್ಟ್ ಟೈಮ್ ಬರ್ತಾ ಇದೀರಿ. ಏನ್ ಅನಿಸ್ತಾ ಇದೆ ಅಥವಾ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಶೋ ಇಂದ? ನಗೋದಕ್ಕೆ ಬಂದಿರೋದು. ಸೊ ಒಂದ್ ನೀವಿದ್ದೀರಾ, ಶೀತಲ್ ಇದ್ದೀರಾ, ಸೊ ಅಂಡ್ ನಾರಾಯಣ್ ಸರ್ ಇದ್ದಾರೆ ಅಂಡ್ ಶ್ರುತಿ ಮ್ಯಾಮ್ ಇದ್ದಾರೆ. ಸೊ ಅದಕ್ಕಿಂತ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಈ ವೇದಿಕೆಯಲ್ಲಿ ಕರ್ನಾಟಕ ನಗ್ತಾ ಇದೆ. ಸೊ ನಮ್ಮಿಬ್ಬರನ್ನ ನಗ್ಸೋದು ಏನ್ ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. ಸೊ ನಗೋದಕ್ಕೆ ಬಂದಿರೋದು ಅಷ್ಟೇ. ಸೊ ಅಮೃತ, ನಿಮಗೆ ಹೇಗೆ ಅನಿಸ್ತಾ ಇದೆ? ನಾನು ಸ್ಪೆಷಲಿ ನಾರಾಯಣ್ ಸರ್ ಮತ್ತೆ ಶ್ರುತಿ ಸರ್ ನೋಡಕ್ಕೆ ಬಂದಿದ್ದೀನಿ. ನಾನ್ ನೋಡ್ತೀನಿ. ಯಾಕಂದ್ರೆ ನನ್ನನ್ನು ಯಾರು ನೋಡಲ್ಲ, ನಿಮ್ಮನ್ನು ಯಾರು ನೋಡಲ್ಲ, ನಾವು ನೋಡ್ಕೊಳ್ಳೋಣ. ಇದು ಹೊಗಳಿದ್ರ ಬೈದ್ರ ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ ನೋಡಿ ರಾಜು ಅವರೇ, ಸೆಲೆಬ್ರಿಟಿ ಆದ್ಮೇಲೆ ಎಲ್ಲರಿಗೂ ಡೂಪ್ ಸಿಗ್ತಾರೆ. ಬಟ್ ನಿಮಗೆ ಫಸ್ಟ್ ಸಿನಿಮಾದಲ್ಲೇ ನಮ್ಮ ಸಿನಿಮಾ ಒಬ್ರು ಡೂಪ್ ರೆಡಿ ಆಗಿದ್ದಾರೆ. ಯಾರು? ತುಂಬಾ ಜನ ಇದ್ದಾರೆ. ಬಟ್ ನಮ್ಮ ಸೆಟ್ ಅಲ್ಲಿ ಇರುವಂತ ಮಿಸ್ಟರ್ ಆನಂದ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೇಮ್ ಅಣ್ಣ ತಮ್ಮ ಅಲ್ವಾ? ವೆರಿ ಗುಡ್. ಒಂದು ನಿಮಿಷ ಇರಿ, ನಿಮ್ಮ ಅಣ್ಣನೇ ಅವರು. ಹಾಯ್ ಸರ್, ಗುಡ್ ಮಾರ್ನಿಂಗ್. ಹಾಯ್ ಮೇಡಮ್. ಮರ್ಯಾದೆನೇ ಇಲ್ಲ, ಉತ್ತರನೇ ಕೊಡ್ಲಿಲ್ಲ ಅವ್ರು. ಇಲ್ಲ ಸರ್, ಅದು ಸಂಸ್ಕಾರ ಸರ್. ದೊಡ್ಡವ್ರಿಗೆ ಫಸ್ಟ್ ನಮಸ್ಕಾರ ಮಾಡಿ ಆಮೇಲೆ ಏನಂತ ಮಾತಾಡೋ ಸಂಸ್ಕಾರ. ವೆರಿ ನೈಸ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಬಿಡಿ, ಆದರೂ ಹೇಳಿ, ಎಷ್ಟು ವರ್ಷದಿಂದ ನೀವು ಈ ಥರ ಡೂಪ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ? ಸರ್ ಡೂಪ್ ಏನಿಲ್ಲ. ಮತ್ತೆ ಪಾಪ ಹೆದರಿಸ್ತಾ ಇದ್ದಾರೆ. ಎದುರಿಸೋದೇನಿಲ್ಲ. ಓಕೆ ಆನಂದ್ ಅವರೇ, ಒಂದಲ್ಲ ಒಂದಿನ ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅಂತ ಅನ್ಕೊಂಡಿದ್ರ ನೀವು? ಇಲ್ಲ ಮೇಡಮ್, ಎಸ್ ನಾರಾಯಣ್ ಸರ್ ಸಪೋರ್ಟ್ ಮಾಡಿದ್ರೆ ಮುಂದೆ ನೀನ್ ನಿರಂಜನ್ ಪ್ರಶ್ನೆಗೆ ಉತ್ತರ ಕೊಡದೆ ನಮಸ್ಕಾರ ಅವ್ರನ್ನ ನಾನು ಇಮೇಜ್ ಮಾಡ್ತಾ ಇದ್ದೀನಿ. ಸಾರು ಅವರು ತುಂಬಾ ದೊಡ್ಡ ಹಿಟ್ ಆಗಿರೋ ಸಿನಿಮಾಗಳೆಲ್ಲ ಹೊಸ ಹೊಸ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚೈತ್ರದ ಪ್ರೇಮಾಂಜಲಿ ಸಾಂಗ್ಗೆ ಇವ್ರು ಹೀರೋ ಆದ್ರೆ ಹೆಂಗಿರ್ಬೋದು ಅಂತ ಒಂದು ಕಲ್ಪನೆ ಮಾಡ್ತಾ ಇದ್ದೀನಿ ನಾನು. ಚೈತ್ರದ ಪ್ರೇಮಾಂಜಲಿ ಹೋಮ 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 ಅಂತ ಒಂದು ಬರ್ಬೋದು, ಹೇಳಕ್ಕಾಗಲ್ಲ ಸರ್. ನೋಡ್ರಿ, ಹೀರೋ ಸುಂದರವಾಗೇ ಇರಬೇಕು ಅನ್ನೋದೇನಿಲ್ಲ, ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಹೌದು ಸರ್. ಟ್ಯಾಲೆಂಟ್ ಬೇಕೇ ಬೇಕು ಅಂತ ಏನಿಲ್ಲ, ಸಾಕಷ್ಟು ಸಿನಿಮಾಗಳ ಉದಾಹರಣೆ ಇದೆ. ಖಂಡಿತವಾಗ್ಲು ಖಂಡಿತವಾಗಿ ಬೇಕೇ ಬೇಕು ಟ್ಯಾಲೆಂಟು. ಹೌದು ಸರ್. ಅನ್ನೋ ತರ ಏನಿಲ್ಲ. ಯಾಕಂದ್ರೆ ತುಂಬಾ ಜನ ಟ್ಯಾಲೆಂಟ್ ಇರೋರೆಲ್ಲ
ಚಾನ್ಸ್ ಸಿಗದೆ ಇನ್ನು ಮನೆಯಲ್ಲೇ ಕೂತಿದ್ದಾರೆ. ಟ್ಯಾಲೆಂಟ್ ಇಲ್ಲದೆ ಬಹಳಷ್ಟು ಜನ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ಸಿನಿಮಾ ಬಂದು ಯಾರನ್ನ ಯಾಮಾರ್ಸತ್ತೆ, ಯಾರನ್ನ ಕರ್ಕೊಳ್ಳತ್ತೆ ಗೊತ್ತೇ ಆಗಲ್ಲ. ಗೊತ್ತಿಲ್ಲ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಏನೋ ಅಪ್ಲಿಕೇಶನ್ ಹಾಕಿದ್ದಾರೆ, ಅವನ ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗ್ಬಿಟ್ಟು ನಾಳೆ ಸೂಪರ್ ಸ್ಟಾರ್ ಆಗ್ಬಿಟ್ಟು ಅನ್ಕೊಳ್ಳಿ, ನೀವೇ ಈ ಮಜಾ ಭಾರತ ವೇದಿಕೆಯಲ್ಲಿ ಕರೆದು ಇಲ್ಲಿ ಚೇರ ಕೂರಿಸ್ಬೇಕು. ನಿಜವಾಗ್ಲೂ ಹೇಳೋಕ್ಕಾಗಲ್ಲ ನೋಡಿ. ಇವಾಗಲೇ ನಿಮ್ಮ ಡೇಟ್ಸ್ ಎಲ್ಲ ಕೊಟ್ಬಿಡಿ ನನಗೆ. ನನ್ನ ಹತ್ರ ಯಾವ ಡೇಟ್ಸು ಇಲ್ಲ ಇಟ್ಕೊಳ್ಳೋಕ್ಕೆ. ಸೊ ನಿಮ್ಮ ಡೇಟ್ಸ್ ಏನಿದೆಯೋ ಅದೆಲ್ಲ ಎಷ್ಟು ಸರಿ ಕೊಟ್ಟು ಒಂದು ಒಳ್ಳೆ ಮೂವಿ ತೆಗೋಣ. ಓಕೆ ಓಕೆ, ನೀವು ಬಂದಿದ್ದಷ್ಟೇ ಕೆಲಸ, ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಶೆಟ್ರೆ. ಈ ಮೊಟ್ಟೆ ಹುಟ್ಟಿದೆಲ್ಲಿಂದ, ಏನಿದು ಕಾನ್ಸೆಪ್ಟು, ಏನು ಕತೆ? ಒಂದೇನಂದ್ರೆ ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ಸಮಾಜಕ್ಕೆ ಕಾಡುವಂತ ಒಂದು ಪರಿಪೂರ್ಣತೆ ಇಲ್ದಿರೋದಂದ್ರೆ ಕೂದಲಿಲ್ಲ. ಸೊ ಒಬ್ಬ ಕೂದಲಿದ್ದವನಿಗೆ ಏನೆಲ್ಲ ಬರುತ್ತೆ ಅದು ಈಗ ನೀವು ಹೇಳಾಯ್ತು, ಅವ್ರಿಗೆ ಏನೆಲ್ಲ ಹೇಳಿದ್ರಿ, ಐ ಮೀನ್ ನೀವು ಹೇಳಾಯ್ತು. ಓಕೆ, ಸೊ ಎಲ್ಲ ಕೂದಲಿದ್ದನಿಗೂ ಕೂಡ ಬರುವಂತ ಕಾಮನ್ ಕಮೆಂಟ್ಸ್. ಸೊ ಇಂಥದ್ದೇನಾದ್ರೂ ಒಬ್ಬ ಮಂಗಳೂರಿನ ಸಾಮಾನ್ಯ ಒಬ್ಬ ಕನ್ನಡ ಪ್ರಾಧ್ಯಾಪಕನಿಗೆ 28 ವಯಸ್ಸಾಗಿದೆ, ತುಂಬಾ ದೊಡ್ಡ ಕಾಣಿಸ್ತಾನೆ, ಅವನಿಗೆ ಬಂದ್ರೆ ಅವ್ನು ಹೇಗೆ ಫೀಲ್ ಮಾಡ್ಕೋತಾನೆ, ಅಂಡ್ ಎಲ್ರಿಗೂ ಇರೋ ತರ ಅವನಿಗೂ ಆಸೆ ಇರುತ್ತೆ ತುಂಬಾ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತ. ಸೊ ಅವನ ಸೋಲ್ಮೇಟ್ ನ ಫೈಂಡ್ ಮಾಡೋಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕತೆ. ಸೂಪರ್. ನಿಜ ಕೇಳಕ್ಕೆ ಆನ್ಲೈನ್ ತುಂಬಾ ಚೆನ್ನಾಗಿದೆ. ಅಮೃತ, ನೀವು ಹೇಳಿ, ನಿಮ್ಗೆ ಈ ತರ ಮೊಟ್ಟೆಗಳೇ ಬೇಕು ಅಂತ ಹುಡ್ಕೊಂಡು ಹೋಗ್ತೀರಾ ಸಿನಿಮಾದಲ್ಲಿ ಅಥವಾ ಹೆಂಗೆ? ಸಿನಿಮಾದಲ್ಲಿ ನಾನು ಏನು ಹುಡ್ಕೊಂಡು ಹೋಗಲ್ಲ, ಮೊಟ್ಟೆನೇ ನನ್ನ ಹುಡ್ಕೊಂಡು ಬರುತ್ತೆ, ಮೊಟ್ಟೆನೇ ನನ್ನ ಹಿಂದೆ ಬೀಳುತ್ತೆ. ನೀವು ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡ್ತೀರಿ ಅಷ್ಟೇ? ಇಲ್ಲ. ಓಕೆ, ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಕತೆ. ನಿಜವಲ್ಲ, ಈ ಒಂದು ಕತೆ ಈಗಾಗಲೇ ಬಹಳಷ್ಟು ಅವಾರ್ಡ್ಗಳನ್ನ ತಗೊಂಡಿದೆ. ಈ ಒಂದು ಮೊಟ್ಟೆಯ ಕತೆ. ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಹಾಗೆ ನಿಮ್ಮ ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ, ನಿಮ್ಮ ಮೊಟ್ಟೆಯ ಸಮಸ್ಯೆಗೆ ನೋಡಿ ನಮ್ಮ ಶೀತಲ್ ಗಿಡಮೂಲಿಕೆ ಔಷಧಿ ಬೇರೆ ಕಂಡುಹಿಡಿಯಬೇಕು ಅಂತ ತಗೊಂಬಂದ್ಯಾಳೆ. ಸೊಪ್ಪೆಲ್ಲ ಇದೆ. ಮೊಟ್ಟೆ ಸಮಸ್ಯೆ, ಇದರಿಂದ ಒಂದು ಅದ್ಭುತವಾದಂತ ತೈಲ ತಯಾರಿಸಿ ಮೊಟ್ಟೆ ಸಮಸ್ಯೆಗೆ ಈ ಎಪಿಸೋಡ್ ಮುಗಿಯೋದ್ರೊಳಗೆ ನಿಮ್ಗೆ ಖಂಡಿತವಾಗ್ಲೂ ಆ ತೈಲ ಕೊಡ್ತೀವಿ ನಾವು. ಒಳ್ಳೇದಾಗ್ಲಿ. ನೆಕ್ಸ್ಟ್ ಟೈಮ್ ಇಂದ ಬೇರೆ ತರದ ಕತೆ ಹುಟ್ಟಬೇಕು ನಿಮ್ಗೆ ಹಂಗೆ. ಆಯ್ತಾಯ್ತು, ನೋಡೋಣ. ಸೊ ಅಲ್ಲಿವರೆಗೂ ನಮ್ಮ ಚರ್ಮದಲ್ಲಿ ಹೊಲಿದಿರುವಂಥ ಸೀಟಲ್ಲಿ ತಾವಿಬ್ರು ದಯವಿಟ್ಟು ಆಸೀನರಾಗಬೇಕು. ಥ್ಯಾಂಕ್ ಯು ವೆರಿ ಮಚ್. ಕೆಲವರು ಇರ್ತಾರೆ ಶೀತಲ್, ಮುಗ್ಗರ್ಸಿ ಬಿದ್ರು ಮೀಸೆ ಮಾತ್ರ ಮಣ್ಣಾಗಲ್ಲ ಅಂತಾರೆ. ಇಂಥವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಅರ್ಥ ಆಗಲ್ಲ. ಕರೆಕ್ಟ್, ಸೇಮ್ ನಿಂತರಾನೆ. ನಂತರ ಎಲ್ಲ ಕಡೆ ಇಲ್ಲೊಬ್ಬ ಆಫೀಸರ್ ಇದ್ದಾನೆ, ತನಗಿರೋ ಕಾಯಿಲೆನ ಹೇಗೆಲ್ಲ ಅಡ್ವಾಂಟೇಜ್ ತೊಗೊಂತಾನೆ ಗೊತ್ತಾ? ಅದನ್ನ ನೋಡೋದಕ್ಕೆ, ಅದನ್ನ ಹೇಳೋದಕ್ಕೆ, ಅದನ್ನ ಕೇಳೋದಕ್ಕೆ ಬರ್ತಾ ಇದಾರೆ ನಮ್ಮ ಜೋ ಕುಮಾರ್ ಸ್ವಾಮಿಗಳು. ಸೊ ಲೆಟ್ಸ್ ವೆಲ್ಕಮ್ ಜೋ ಕುಮಾರ್ ಸ್ವಾಮಿಗಳು ಆನ್ ಸ್ಟೇಜ್. ಗರಿಬಸ್ವಾಯ ಅವರು ನಮ್ ಚಿಕ್ಕಪ್ಪ ಅಲ್ಲ ಅಂತ ಎಷ್ಟ್ ಸರಿ ಹೇಳ್ಬೇಕು? ಹಾ, ಆಫೀಸಲ್ಲೇ ಇದ್ದೀನಿ, ನಾನು ಆಫೀಸ್ಗೆ ಬಂದಿದ್ದೀನಿ, ಆಮೇಲೆ ಮಾತಾಡ್ತೀನಿ, ಇಡು ಫೋನ್. ನಾನು ಎಲ್ಲಿದ್ದೀನಿ? ನನ್ನ ಹೆಸರೇನು? ನಾನು ಯಾರು? ನಾನು ಯಾರು? ನನ್ನ ಹೆಸರೇನು? ನಿಮ್ಮ ಹೆಸರು ನಾಯಿ ಶೇಖರ. ಎಂತ ಕಿತ್ತೋದ ಹೆಸರು. ನೀನ್ಯಾರು? ಪೊರ್ಕೆ ಸೀನಾ. ಬೆರ್ಕೆ ಸೀನಾ? ಪೊರ್ಕೆ ಕಸ ಹೊಡೆದು ಹೌಸ್ ಕೀಪರ್ ಸರ್. ಹೌದಾ? ನಾನಿಲ್ಲಿ ಏನು, ನನಗೇನು ಕೆಲಸ ಇದೆಯಾ? ನೀವೇ ಬಾಸು. ನಾನು ಬಾಸ್? ನಾನು ಬಾಸ್ ಅಂತ? ನಾನು ಬಾಸ್? ನಾನು ಬಾಸ್? ಹಾ, ಹೇಳು ಮಗ, ಫ್ರೀ ಆಗಿಬಿಟ್ಟಿದೀಯಾ? ಕಾಲ್ ಮಾಡಿದೀಯಾ? ಮಗ, ಆಷಾಢಕ್ಕೆ ನನ್ನ ಹೆಂಡತಿ ಊರಿಗೆ ಹೋದ್ಲು ಕಣ. ಹೌದಾ? ಆಷಾಢಕ್ಕೆ ನಿನ್ನ ಹೆಂಡತಿ ಊರಿಗೆ ಹೋದ್ಲ? ಹೊಸ್ದಾಗಿ ಮದುವೆ ಆಗಿರೋ ಹುಡುಗರಿಗೆ ಹೆಂಡತಿ ಆಷಾಢಕ್ಕೆ ಊರಿಗೆ ಹೋಗ್ತಾಳೆ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಹೆಂಡತಿ ಊರಲ್ಲಿ ಇರೋ ಹುಡುಗರಿಗೆ ಹಳೇಟವು ಊರಿಗೆ ಬರ್ತಾಳ ಅನ್ನೋ ಖುಷಿ ಒಂದ್ ಕಡೆ. ನನ್ನ ಹೆಂಡತಿ ಆತರ ಅಲ್ಲಮ್ಮ. ಸುಮ್ನಿರಪ್ಪ, ಗಂಡಸ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಯಾರೋ ನೀನು? ಮತ್ತೆ ಲೂಸ್ ಕನೆಕ್ಷನ್ ಅನ್ಸುತ್ತೆ. ಎಸ್ಕೇಪ್. ಹಾಯ್ ಲಿಲ್ಲಿ ಮೇಡಮ್. ಹಾಯ್. ಬಾಸ್ ಇದ್ದಾರೆ. ಕೆಳಗೆ ಬಿದ್ದು ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ, ಹುಷಾರು. ಹಾಯ್. ಹಾಯ್ ಚಿನ್ನ. ಗಂಡನಿಗೆ ಬಿಟ್ಟು ಒಂದ್ ನಿಮಿಷ ಇರಕ್ಕಾಗಲ್ವಲ್ಲ ನಿಂಗೆ? ಆಫೀಸ್ಗೆ ಬಂದ್ಬಿಟ್ಟಿದೀಯಾ? ನಾನು ಇವ್ರ ಸೆಕ್ರೆಟ್ರಿ. ಓ, ಹೆಂಡತಿ ಅಂತ ಅನ್ಕೋಬಿಟ್ರು ಅನ್ಸುತ್ತೆ. ಸ್ವಲ್ಪ ಮಜಾ ತಗೊಳ್ಳೋಣ. ಆಫ್ಟರ್ ಆಲ್ ಸೆಕ್ರೆಟರಿ ನೀನು ಹೆಂಡತಿ ತರ ಮೈ ಮೇಲೆ ಹತ್ತು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ?
ಸಾರಿ 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 ಚಿನ್ನ ಬ್ಯಾಲೆನ್ಸ್ ಹಾಕ್ಸಿ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ರೆ ಯಾಕೆ ಬೇಜಾರು ಮಾಡ್ಕೊಂಡೆ? ನಂಗೆ ಭಯ ಆಗ್ತಾ ಇದೆ. ನಾನು ಹಂಗೆ ಆಫೀಸಲ್ಲಿ ಒಂಥರ ಟೆರ್ರರ್. ಬೇಕಾದ್ರೆ ನೋಡ್ಬೇಕಾ? ಹೌಸ್ ಕೀಪಿಂಗ್ ಆಫೀಸ್ ಕ್ಲೀನ್ ಮಾಡಿದ್ದೀನಲ್ಲ ಸರ್. ಅಂದ್ರೆ ನಾನು ಈಗ ನಾನು ಹುಚ್ಚನ? ನಂಗೆ ಮುರುವಿನ ಕಾಯಿಲೆ ಆಯ್ತಾ? ಹನಿ ಏನ್ರಿ ನೀವು ಸೆಕ್ರೆಟರಿಗೆ ಸ್ಯಾಲ್ರಿನೇ ಕೊಡ್ಲಿಲ್ವಂತೆ? ಹೌದಾ? ಕೊಡ್ತೀನಿ ಬಿಡು. ನನ್ನ ಕೈಲೇ ಕೊಡಿ, ನಾನೇ ಕೊಡ್ತೀನಿ. ಅದರಲ್ಲಿ ಏನಿದೆ? ಹಿಂಗೆಲ್ಲ ದುಡ್ಡು ಹೊಡಿಬೋದಲ್ಲಪ್ಪ. ಹಗಲೊತ್ತಲ್ಲೇ ದರೋಡೆ ನಡೀತಿದೆ ಸರ್. ನನಗೂ ಸ್ಯಾಲ್ರಿ ಕೊಟ್ಟಿಲ್ಲ ಸರ್. ಎಷ್ಟ? ಬರೀ 30,000 ಅಷ್ಟೇ. ಅಷ್ಟೇನಾ? ಏ ಬಾಸ್ ಹತ್ರ ಇರೋ ದುಡ್ಡೇ ಕದಿತೀಯನೋ ಲೋಪ. ಇಲ್ಲಿ ಬಿಟ್ರೆ ನನಗೂ ಹಿಂಗೆ ಹೊಡಿತಾನೆ ಅನ್ಸುತ್ತೆ. ಲಿಲ್ಲಿ ಬಾಯಿಲೆ ಆ ಕಡೆ ಹೋಗೆ. ಯಾರೇ ಕೂಗಾಡನೆ. ಯಾರೋ ನೀನು ಅಲ್ಲಿಗೆ ಯಾಕೆ ಹೋಗ್ತಿದೀಯಾ? ಸರ್ ನಾನ್ ಪೊರ್ಕೆಸಿನ ಹೌಸ್ ಕೀಪರ್. ಬಾತ್ರೂಮ್ ಕ್ಲೀನ್ ಮಾಡಕ್ ಹೋಗ್ತಾ ಇದ್ದೀನಿ. ಬಾತ್ರೂಮ್ ಆಮೇಲೆ ಕ್ಲೀನ್ ಮಾಡುವಂತೆ. ಗುಡುಗುಡು ಅಂತ ಓಡೋಗಿ ಹಾಲು ತಗೊಂಡು ಗುಡುಗುಡು ಅಂತ ಬಾ ನೋಡೋಣ. ಸರಿ ಸರ್. ಹಾಲು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾನೆ. ಹಾಲೇನು ಫೆನಲ್ ತರ ವಾಸನೆ ಬರ್ತಾ ಇದೆ. ಗುಡು 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 ಗುಡು. ತಗೊಳ್ಳಿ ಸರ್ ಹಾಲು. ಅಂದ್ರೆ ನಾನು ಆವಾಗ್ಲೇ ಕುಡ್ದಿದ್ ಪೆನಾಯಿಲ, ಅದಕ್ಕೆ ಪೆನಾಯಿಲ್ ತರ ವಾಸನೆ ಬರ್ತಾ ಇತ್ತು. ತೋರಿಸ್ಕೋಬಾರ್ದು. ಸರ್ ಪೆನಾಲ್ ಸರ್ ಕಮ್ಮಿ ಆಗ್ಬಿಟ್ಟಿದೆ. ನಾನೇ ಕುಡ್ದೆ ಹೋಗಯ್ಯ. ಸರ್ ನೀವು ಪೆನಾಲ್ ಕುಡಿಯಕ್ಕೆ ನೀವೇನಾದ್ರೂ ಪೆಕ್ರಾನ, ಗೂಬೆನಾ, ಇಲ್ಲ ದ್ರಾಬೇನಾ? ಹೋಗ ತುಳು ಸಾಯಿಸ್ಬಿಡ್ತೀನಿ. ಕುಡಿದ್ನಲ್ಲ ಬರಂಗಾಗ್ತಾ ಇದೆ. ಫ್ರೆಶ್ ಆಗಿ ಬರ್ತೀನಿ. ಹಾಡು ಹೋಗ್ಲಿ. ಆಫೀಸ್ನಲ್ಲಿ ಕಳ್ಳಿಯ ಕೈ ಚಳಕ ಅಂತ ಹೆಡ್ಲೈನ್ ಅಲ್ಲಿ ಬಂದ್ಬಿಡ್ಬೇಕು ಪೇಪರಲ್ಲಿ. ಅದನ್ನ ನೋಡಿದ್ ನಮ್ ತಂದೆ ಕಳ್ಳ ಮಂಜ ಮಗಳು ನನ್ನ ಹೆಸರು ಉಳಿಸ್ಬಿಟ್ಲು ಅಂತ ಆನಂದ ಬಾಷ್ಪ ಸುರಿಸ್ಬೇಕು. ನಿಮಗೊಂದು ವಿಷಯ ಗೊತ್ತಾ? ಎಲ್ಲ ಫೀಲ್ಡ್ ಅಲ್ಲೂ ಹುಡುಗಿರು ಮುಂದಿದ್ದಾರೆ, ಆದ್ರೆ ಆಫೀಸು ಮನೆ ಹೊಂಚ ಕಳ್ಳು ಮಾಡೋದ್ರಲ್ಲಿ ಮಾತ್ರ ಹಿಂದಿದ್ದಾರೆ. ಅದಕ್ಕೆ ನಾನು ಈ ಫೀಲ್ಡಿಗೆ ಬಂದಿರೋದು. ಕಳ್ಳಿ ನಿಂತ್ಕಳೆ. ನೀವ್ ಹೋಗ್ಬಿಟ್ರೆ ನಿನ್ ಕೆಲ್ಸ ಯಾರು ಮಾಡೋರು? ಕೆಲ್ಸನ ಅಂತ ಯಾಕೆ ಬಾಯ್ಬಿಡ್ತೀಯ? ಶಾಕ್ ಆಯ್ತಾ? ನೀನ್ ಯಾರು ಅಂತ ಹೇಳ? ಯಾರು? ನಮ್ ಕಂಪ್ನಿ ಅಕೌಂಟ್ ನೋಡ್ಕೊಳ್ಳೋ ಹೆಡ್. ಏನು ಯೋಗ ಕ್ಲಾಸಿಗೆ ಬಂದವ್ರ ತರ ಸೈಲೆಂಟ್ ಆಗ್ಬಿಟ್ಟೆ? ಅದು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. 2 ಶುಗರ್ಲೆಸ್ ಟೀ ಹೇಳು. ಅಯ್ಯೋ ತೊಗಟ ತೆಗ್ದಿರೋ ಮಾವಿನಕಾಯಿ ಮುಗ್ದವಳೆ ಮಾತಾಡು. ಸರ್ ನೀವು ಗ್ರೇಟ್ ಸರ್, ನೀವು ಗ್ರೇಟ್. ಹೆಂಗೆ ಕಂಡಿಡ್ದು ಬಿಟ್ಟ? ಸಾಕು, ಕೆಲಸ ತುಂಬಾ ಇದೆ. ಕೀ ತಗ. ಅಲ್ಲ ಕೀ ಡ್ರಾಯರ್ ಅಲ್ಲಿ ಒಡವೆ ದುಡ್ಡು ಎಲ್ಲ ಇದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಲಾಕರ್ಗೆ ಹಾಕುವ. ಸರ್ ಅವಾಗಲೇ ಹಾಲು ಕುಡ್ದೆ ವಾಮಿಟ್ ಬರಂಗಾಗ್ತೈತಿ. ಹೋಗ್ಬರ್ತೀನಿ. ಹೋಗಿ ಸರ್, ಹೋಗಿ 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 ಹೋಗಿ. ಅಯ್ಯೋ ದೇವ್ರೇ, ದುಡ್ಡು ಇಟ್ಬಿಟ್ಟಾರೆ. ಅಯ್ಯೋ ಚಿನ್ನ ಎಲ್ಲ ಇಟ್ಬಿಟ್ಟಾರಲ್ಲಪ್ಪ. ಅಯ್ಯೋ ದೇವ್ರೇ ನೀನೇ ಕಾಪಾಡಪ್ಪ. ಅಯ್ಯೋ ಹಣ ಒಡವೆ ಎಲ್ಲ ನನಗೆ ಸಿಕ್ಬಿಡ್ತು. ದೇವ್ರ ದಯ. ಅಯ್ಯೋ ಅಯ್ಯಯ್ಯೋ ಅಮ್ಮ ಅಮ್ಮ, ಕೊನೆಗೂ ಎಲೆ ಅಡಿಕೆಗೂ ಕಾಸಿಲ್ದ
ನಿನ್ನ ಮಗಳು ಲಕ್ಷ ಲಕ್ಷ ರೂಪಾಯಿ ದುಡಿತಾಳೆ ನೋಡಮ್ಮ. ಇದನ್ನ ನೋಡಿ ಆನಂದ ಪಡೋಕೆ ನೀನೇ ಇಲ್ವಲ್ಲಮ್ಮ. ಅಮ್ಮ 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 ನೀನೇನು ಯೋಚನೆ ಮಾಡ್ಬೇಡಮ್ಮ. ಈ ಸತೆ ನಿನ್ ತಿಥಿಗೆ ನಾನು ಪ್ಲಾಸ್ಟಿಕ್ ಅಕ್ಕಿಯಲ್ಲಿ ಪಲಾವ್ ಮಾಡಿಸ್ತೀನಮ್ಮ. ಮಾಡಿಸಿ ಮತ್ತೆ ಚಿನ್ನದಲ್ಲಿ ಒಡೆ ಮಾಡಿಸಿ ಕಾಗಿಗೆ ಎಡೆ ಇಡಿಸ್ತೀನಮ್ಮ. ಬೆಳ್ಳಿಯಲ್ಲಿ ಇಡ್ಲಿ ಮಾಡಿಸಿ ಎಲ್ಲರಿಗೂ ಹಂಚಿಬಿಡ್ತೀನಮ್ಮ. ಅಮ್ಮ 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 ನಾನು ಒಂದು ಸಣ್ಣದಾಗಿ ಮದುವೆ ಆಗಿ ಸಣ್ಣದಾಗಿ ಪಾಪುಗಳನ್ನ ಮಾಡ್ಕೊಂಡು ಲೈಫ್ನ ಹೆಂಗೋ ಪಿಕಪ್ ಮಾಡ್ಕೊಂಡು ಹೋಗ್ತೀನಮ್ಮ. ಇಷ್ಟು ಸಾಕಮ್ಮ ನನಗೆ, ನಿನ್ನ ಆಶೀರ್ವಾದ ಇಷ್ಟು ಸಾಕು. ಯಾರು ಬರೋದ್ರೊಳಗೆ ಇದನ್ನೆಲ್ಲ ತಗೊಂಡು ಎಸ್ಕೇಪ್ ಆಗ್ಬಿಡ್ಬೇಕು. ಯಾರು ಇಲ್ಲ. ಯಾರೇ ನೀನು? ನೀನ್ ಯಾರು? ನಾನು ಈ ಕಂಪ್ನಿ ಓನರ್ ಹೆಂಡತಿ. ಅದು ಏನಂದ್ರಿ? ನಾನು ಈ ಕಂಪ್ನಿ ಬಾಸ್ ಹೆಂಡತಿ ಅಂದೆ. ಹಲೋ ಹಲೋ ಬಾಸ್. ಎಸ್ ಬಾಸ್. ಇಲ್ಲಿ ಲೆಕ್ಕ ತೋರಿಸದೇ ಇರೋ ಹಣ ಮತ್ತೆ ಚಿನ್ನ ಎಲ್ಲ ಸಿಕ್ಕಿದೆ ಬಾಸ್. ಎಸ್ ಬಾಸ್. ಅರೆಸ್ಟ್ ಮಾಡ್ಬೇಕಾ ಬಾಸ್? ಬ್ಯಾಕಪ್ ಟೀಮ್ ನೀವೇ ಕಳಿಸ್ತೀರಾ? ಆಯ್ತು ಬಾಸ್, ಆಯ್ತು ಬಾಸ್. ಓಕೆ ಬಾಸ್. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ನಾನು ಕಮಿಷನರ್ ಮಗಳು ಸೌಮ್ಯ ಪ್ರವೀಣ್ ಮಾತಾಡ. ಹಲೋ ಹಲೋ ಬಾಸ್. ಎಸ್ ಬಾಸ್. ಬಾಸ್ ನೀವೇನದು ಬ್ಯಾಕಪ್ ಟೀಮ್ ಏನ್ ಕಳ್ಸಿದ್ರಲ್ಲ ಅದನ್ನ ಹಂಗೆ ಟರ್ನ್ ಮಾಡ್ಕೊಂಡು ಹಂಗೆ ಹೋಗಕ್ಕೆ ಹೇಳಿ ಬಾಸ್. ಇಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಬಾಸ್. ನಿನಗ್ ಬ್ಯಾಂಕಿಗೆ ಹೋಗಂತ ಹೇಳಿದ್ದೆ ತಾನೆ. ಈ ಸೆಕ್ರೆಟರಿ ಜೊತೆ ನಿಂದೇನು ಮಾತು? ಹೋಗಮ್ಮ ಸಾಕು. ಆವು ಅಂದ್ರೆ ಸಾಕು, ಹೊಲ್ ಕಿರ್ಕೊಂಡ್ ಬಂದ್ಬಿಡ್ತಾಳೆ. ನಾನ್ ಸೆಕ್ರೆಟರಿನ ಇಲ್ಲ, ನಾನು ಹೇಳ್ತಿ. ಸ್ವಲ್ಪ ಬನ್ನಿ ಇಲ್ಲಿ. ಮಿನಿ ವರ್ಲ್ಡ್ ಕಪ್ ಅಲ್ಲಿ ಪಾಕಿಸ್ತಾನ ಎಷ್ಟು ಸ್ಕೋರ್ ಮಾಡಿತ್ತು? 335. ವಾವ್. ಇಂಡಿಯಾ ಎಷ್ಟು ಹೊಡೆದಿತ್ತು? 150 ಕಾಲ್ ಔಟ್. ನಿಮಗೆ ಬೇಕಾಗಿರೋ ವಿಷಯನ ಮರ್ತ್ ಹೋಗ್ಬಾರ್ದು ಅಂತ ಹೇಳಿ ಮೊಬೈಲ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ತೀರಾ. ಅದೇ ಈ ಹೆಂಡತಿ ಮುಖನ, ಹೆಂಡತಿ ಬರ್ಡೇನ ಮಾತ್ರ ಮರಿತೀರಾ ಅಲ್ಲ? ಹೇ ಹನಿ, ನೀನೇನಿಲ್ಲಿ? ಇವತ್ತು ನಿನ್ ಬರ್ಡೇ ಕಣೆ. ಇಷ್ಟಾಕ್ ಡಲ್ ಆಗಿದೆಯಾ? ಎನಿವೆ, ಹುಟ್ಟಿದ್ದಕ್ಕೆ ಶುಭಾಶಯಗಳು. ಯಾರು ಇವಳು ಕಳ್ಳಿ ತರ ಇದ್ದಾಳೆ? ಅದನ್ನ ಆಮೇಲೆ ಹೇಳ್ತೀನಿ. ಆಲ್ರೆಡಿ ಏನ್ ಮ್ಯಾಜಿಕ್, ನಾನ್ ಕೊಟ್ಟು ಒಂದೇ ಏಟಿಗೆ ನಿಮ್ ಮೆಮೊರಿ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಲ್ಲ. ಬನ್ನಿ, ಅವಳನ್ನಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಇಳಿಸ್ಬಿಟ್ಟು ನಾವು ಶಾಪಿಂಗ್ ಹೋಗೋಣ. ಹೇಗಿತ್ತಲ್ಲ ಸ್ಕಿಟ್ಟು? ತುಂಬಾ ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತಲ್ಲ? ಸಕ್ಕದಾಗಿತ್ತಲ್ಲ? ಖುಷಿ ಆಯ್ತಲ್ಲ? ನಿಜವಲ್ಲ ಅಲ್ಲ? ಹೆಂಗಿತ್ತಂತ ಕೇಳ್ಬಿಡೋಣಲ್ಲ? ಅಲ್ಲೇ ಕೇಳೋಣ. ಡೈರೆಕ್ಟ್ ಹೋಗ್ಬಿಡೋಣ. ಓಕೆ ಸರ್. ಬಸವರಾಜ, ಸರ್. ಪಕ್ಕದಲ್ಲಿರೋದು ಯಾರು? ಸೌಮ್ಯ. ಈ ಕಡೆ ಇರೋದು ಯಾರು? ಯಾರು ನೀವು? ಆ ಪೆನಾಯಿಲ್ ಕುಡ್ದಾಗ ಏನೋ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಪೆನಾಯಿಲ್ ಕುಡ್ದಿದ್ದು ಎಫೆಕ್ಟ್ ಆಗಲಿಲ್ಲ ಅಂದ್ರೆ ಇದು ಯಾವ ಥರದ ಬಾಡಿ ಇದು ಅಂತ ಬಾತ್ರೂಮ್ಗೆ ಬಂದೆ ಸರ್. ಅಷ್ಟೇನಾ? ಎಂದಿನಂತೆ ಯಥಾ ಪ್ರಕಾರ ನಮ್ಮ ರಾಘವೇಂದ್ರ ನೀ ತುಂಬಾ ಜನಕ್ಕೆ ಕಾಡುತ್ತೆ, ನೀನು ಮತ್ತೆ ಹುಡುಗಿನ ಅಂತ. ನೀಲಾ, ರಾಘವೇಂದ್ರ, ಬಸು, ಸೌಮ್ಯ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಒಂದು ಒಳ್ಳೆ ಸ್ಕಿಟ್ಟು. ಇನ್ನೊಂದು ಚೂರು ಏನೋ ಉಪ್ಪು ಹುಳಿ ಖಾರ ಸೇರಿಸ್ಬೋದಾಗಿತ್ತು, ಬಟ್ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶ್ರುತಿ ಮ್ಯಾಮ್, ನಮ್ಮ ಕಲಾವಿದರು ಎಲ್ಲ ಒಳ್ಳೆ ಕಲಾವಿದರು, ಟೈಮಿಂಗ್ ಸೆನ್ಸ್ ಚೆನ್ನಾಗಿದೆ. ಯಾಕೋ ಇವತ್ತು ಈ ಸ್ಕಿಟ್ಟಲ್ಲಿ ವರ್ಕೌಟ್ ಆಗಲಿಲ್ಲ ಅಂತ ನನಗನ್ನಿಸ್ತು. ಆಗುತ್ತೆ, ಒಂದೊಂದು ಸರಿ ಹಾಗಾಗುತ್ತೆ. ಇನ್ನೊಂದಿಷ್ಟು ಹಾರ್ಡ್ ವರ್ಕ್ ಮಾಡಿ ಮುಂದಿನ ಸರಿ ನಗಿಸಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ರಾಜೇಶ್ ಶೆಟ್ರು. ರಾಘವೇಂದ್ರ, ನಿಮ್ಮನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆನೇ ಹೇಳಲ್ಲ, ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಒಬ್ಬ ಒಳ್ಳೆ ಕಲಾವಿದ ಏನು ಮಾಡ್ತಾನೆ ಅಂದರೆ, ಅವನ ಪ್ರಯತ್ನ ಏನಿದೆ ಅದು ಸೋಲ್ಬೋದು, ಗೆಲ್ಬೋದು, ಅಥವಾ ಎಲ್ಲೇ ಮುಟ್ಬೋದು. ಅದರಿಂದ ಏನೋ ಒಂದು ಕಲಿತಾನೆ. ಆ್ಯಂಡ್ ನೀವೆಲ್ಲ ಅಂಥ ಕಲಾವಿದರು, ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತೀರಾ ಆ್ಯಂಡ್ ಎಲ್ಲರ ಮನಸ್ಸು ಗೆಲ್ತೀರಾ ಅನ್ನೋ ನಂಬಿಕೆ ನಂದು. ಥ್ಯಾಂಕ್ ಯು. ಅಮೃತ, ಹೇಗೆ ಅನಿಸ್ತು ಸ್ಕಿಟ್ಟು? ನೀಲಾ, ಬಟ್ ಅವ್ರು ಬಂದಾಗ ಆ ಸ್ವಲ್ಪ ಸಮಯ ಕೂಡ ನನಗೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ಇನ್ನು ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ಕೊಂಡು ಹೋಗ್ಯಾ? ಅಲ್ಲಿ ಹೋಗ್ಯಾ? ಆಗ್ತಾರೆ ಹೋಗ್ಯಾ? ಶೀತಲ್, ನೀನೇನೋ ಗಿಡಮೂಲಿಕೆ ಅದು ಇದು ಔಷಧಿ ಕೇಂದ್ರ ಎಲ್ಲ ಓಪನ್ ಮಾಡ್ಬಿಟ್ಟಿದ್ಯಾ. ಹಾಗಂತ ಅದನ್ನ
ಸುಮ್ಮನೆ ಬಿಡಕ್ಕಾಗಲ್ಲ. ಅದರಿಂದ ನಾನ್ ಇನಿಷಿಯೇಟಿವ್ ತಗೊಂಡು ನೀನ್ ರೆಡಿ ಮಾಡಿರೋಂಥ ಪ್ರಾಡಕ್ಟ್ ಅನ್ನ ನಾನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಯಪ್ಪ ಯಾವಾಗ ಬಂತು ಇಷ್ಟೆಲ್ಲ ಒಳ್ಳೆ ಬುದ್ಧಿ ನಿನಗೆ? ನನ್ನ ಒಂದು ಪ್ರಾಡಕ್ಟ್ಗೆ ನೀನು ಮಾರ್ಕೆಟಿಂಗ್ ಎಲ್ಲ ಮಾಡೋದು? ಇಲ್ಲ ಕಣಿವೆ, ಯಾವಾಗಲೂ ಅಷ್ಟೇ ಬೇಸಿಕಲಿ ಒಳ್ಳೆಯವನು, ಬಟ್ ಎಲ್ಲರಿಗೂ ಲೇಟಾಗಿ ಅರ್ಥ ಆಗ್ತೀನಿ ಅಷ್ಟೇ. ಇರ್ಲಿ, ಈಗ ಮಾರ್ಕೆಟಿಂಗ್ ಮಾಡೋದಕ್ಕೆ ನಮ್ಮ ಒಂದು ಮೊಟ್ಟೆ ಖ್ಯಾತಿಯ ರಾಜ್ ಶೆಟ್ಟಿನ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದೀನಿ. ರಾಜ್, ದಯವಿಟ್ಟು. ಏನಿಲ್ಲ ರಾಜ್, ಇವಾಗ ವೆರಿ ಸಿಂಪಲ್. ಶೀತಲ್ನ ಪ್ರಾಡಕ್ಟ್ಗೆ ಒಂದು ಆಡ್ ಶೂಟ್ ಮಾಡಬೇಕು ಅನ್ಕೊಡ್ತೀವಿ, ಅಡ್ವರ್ಟೈಸ್ಮೆಂಟ್. ಅದು ಕೈಯಲ್ಲಿ ಬರುತ್ತೆ. ಇವಾಗ ಆ ಪ್ರಾಡಕ್ಟ್ನ ಕೈಯಲ್ಲಿ ಕೊಡ್ತೀವಿ, ಅದನ್ನ ಇಟ್ಕೊಂಡು ಡೈಲಾಗ್ ಹೇಳ್ಬೇಕು. ಓಕೆನಾ? ಓಕೆ, ಬರ್ಲಿ ಪ್ರಾಡಕ್ಟ್. ಚಾಂದಿನಿ, ಶೀತಲ್ ಬಹಳ ಪರಿಶ್ರಮದಿಂದ ತಯಾರು ಮಾಡಿರುವಂತ ಶೀತಲ್ ಕೇಶ ತೈಲ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದೀವಿ ಮಜಾ ಭಾರತದಲ್ಲಿ. ಶೀತಲ್ ಕೇಶ ತೈಲ, ಇದರ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ರಾಜ್ ಶೆಟ್ಟಿ ಅವರು. ಮೊದಲು ನನ್ನ ತಲೆ ಕೂದಲು ಉದುರ್ತಿತ್ತು, ಈಗ ಶೀತಲ್ ಕೇಶ ತೈಲ ಬಳಸಿದ ಮೇಲೆ ಸವರ್ಕೊಳ್ಳೋದಕ್ಕೂ 4 ಕೂದಲಿಲ್ಲ, ಎಲ್ಲ ಉದುರೋಗಿದೆ. ಆಕ್ಚುಲಿ ಒನ್ ಮೋರ್, ಇದು ಇನ್ನು ಫೀಲ್ ಬರಬೇಕು. ಆಕ್ಷನ್. ಮೊದಲು ನನಗೆ ತಲೆ ಕೂದಲು ಉದುರುವ ಸಮಸ್ಯೆ ಇತ್ತು, ನಂತರ ಬಳಸಿದೆ ಶೀತಲ್ ಕೇಶ ತೈಲ. ಈಗ ಬಳಸಿದ ನಂತರ ಸವರ್ಕೊಳ್ಳೋಕ್ಕೂ 4 ಕೂದಲಿಲ್ಲ, ಎಲ್ಲ ಉದುರೋಗಿದೆ. ಇಲ್ಲ, ಅದು ಆಕ್ಚುಲಿ ಆಡ್ ಬೇರೆ ತರ ಕೊಡಬೇಕು. ಶೀತಲ್ ಕೇಶ ತೈಲ ಹಚ್ಚಿದಾಗಿಂದ ಉದುರುವುದು ಮತ್ತು ಬೆಳೆಯುವುದು ನಿಂತಿದೆ. ಹಾಗಾದ್ರೆ ಒಂದು ಇದು ಮಾಡ್ಬೋದು, ಆಕ್ಚುಲಿ ಹೇರ್ ರಿಮೂವಲ್ ಪ್ರಾಡಕ್ಟ್ ಮಾಡಿದ್ರೆ ಹೇಗೆ? ಕೈಗೆಲ್ಲ ಸವರಿದ್ರೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಕೊಡಿ, ಅಷ್ಟೇ. ನಮ್ಗೇನು ಗೊತ್ತಾ, ಒಟ್ಟಲ್ಲಿ ಪ್ರಾಡಕ್ಟ್ ವರ್ಕೌಟ್ ಆಗಿ ಸೇಲ್ ಆಗಿ ಶೀತಲು ಒಂದು ದೊಡ್ಡ ಬಿಸ್ನೆಸ್ ವುಮೆನ್ ಆಗಿ ಬೆಳಿಬೇಕು. ಇದು ನಮ್ಮ ಆಸೆ. ಏನಂತೀರಿ ಆಡಿಯನ್ಸ್? ಈ ತೈಲದ ಬಗ್ಗೆ ನೀವೇನು ಹೇಳ್ತೀರಾ ಅಮೃತ? ಇಲ್ಲ, ಆಕ್ಚುಲಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೀವೇ ಏನೋ ಕಿತಾಪತಿ ಮಾಡಿ ಅದ್ರಲ್ಲಿ ಹೇರ್ ಏನೋ ಉದ್ರೋ ತರ ಏನೋ ಮಾಡಿರ್ತೀರ. ಪಾಪ ಶೀತಲ್ ಅವ್ರ ಹೆಸರನ್ನ ಹಾಳು ಮಾಡಬೇಡಿ ನೀವು. ಬನ್ನಿ ಸ್ಟೇಜ್ ಮೇಲೆ ಬನ್ನಿ, ಹೇಳ್ತೀನಿ ನಾನು. ಎಸ್ ಅಮೃತ, ಈಗ ಸೇಮ್ ಆ್ಯಡ್ ನೀವೇ ನೋಡೋಕತ್ತೆ, ಬಟ್ ನಾನೇನು ಹೇಳ್ಕೊಡೋಲ್ಲ, ನೀವೇ ಹೇಳ್ಕೊಡಿ. ಓಕೆನಾ? ಹಲೋ, ಶೀತಲ್ ಕೇಶ ತೈಲ ಹಚ್ಚಿದಾಗಿಂದ ಮಾತೋಟಾಯ್ತು. ಶೀತಲ್ ಕೇಶ ತೈಲ ಆಕ್ಚುಲಿ ಒಂದು ಮೊಟ್ಟೆಯ ಕತೆ ಅಂತ ಸ್ಟೋರಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರಿಂದ. ಬಟ್ ಇವಾಗ ಇವ್ರ ಕೂದಲು ಬೆಳೆದಿದೆ ಅಂದ್ರೆ ಅದಕ್ಕೆ ಈ ತೈಲನೇ ಮುಖ್ಯ ಕಾರಣ. ಅದಕ್ಕೆ ನೀವೆಲ್ರೂ ಶೀತಲ್ ಕೇಶ ತೈಲನ ಯೂಸ್ ಮಾಡಿ ಬೆಳೆಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಬೆಳೆಸಿ ಇದು ಕಟ್ ಮಾಡೋವನ್ನೇ ಬರಬೇಕು, ಒಳಗಡೆ ಕಟ್ ಮಾಡ್ತಾನೆ ಅವನು, ಹಂಗೆ ಬೆಳೆದು ಬಿಡ್ಬೇಕದು. ಯಾಕೆ ಸುಮ್ಮನೆ ಅದನ್ನೆಲ್ಲ ಬಾಯಲ್ಲಿ ಹೇಳೋದು? ಆದರೂ ನಿಜವಾಗ್ಲೂ ನೀವಿಬ್ರು ಬಂದು ಈ ಆಡ್ಗೆ ಬಹಳ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡಿ. ಬಾಬಾ ಏನು ಹೇಳಿದ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ನಾವು ಕೆಲಸ ಮಾಡೋ ಜಾಗ ದೇವಸ್ಥಾನ ಇದ್ದಂಗೆ ಅಂತ ಹೇಳ್ತಾರೆ. ಯಾರಿಲ್ಲ ಅಂದಿದ್ದು ದೇವಸ್ಥಾನ ಇದ್ದಂಗೆ? ನೋಡು, ಎಲ್ಲ ಕಡೆ ದೇವ್ರುಗಳೆಲ್ಲ ಇದ್ದಾರೆ ನೋಡು. ಕೆಲಸ ಮಾಡೋ ಜಾಗದಲ್ಲಿ ಜಾಸ್ತಿ ಬಾಲ ಬಿಚ್ಚಿದ್ರೆ ಏನೆಲ್ಲ ಆಗತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಪ್ಲೀಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಸರ್, ನಿನ್ನೆ ನನ್ನ ಹೆಂಡತಿನ ಜೋತಾಡ್ಸಿ ಗಾಳಿಯಲ್ಲೇ ತರಿಸ್ಬಿಟ್ಟಿದ್ದೆ, ಆದ್ರೂ ಅರೆಸ್ಟ್ ಆಗಿಲ್ಲ. ಹೆಂಗೆ? ಶಾಕ್ ಆದ್ರಾ? ಆಗ್ಬೇಡಿ, ಶೂಟ್ ಮಾಡಿದ್ದು ಕ್ಯಾಮ್ರಾದಲ್ಲಿ, ನೇತಾಡ್ಸಿದ್ದು ನೆಗೆಟಿವ್. ಮೊಬೈಲಲ್ಲಿ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಬಿಟ್ರು ಸರ್. ಕಸ್ಟಮರೇ ಬರಲ್ಲ. ಖರ್ಚಿಗೆ ಕಾಸಿಲ್ಲ ಅಂತ ಹೇಳಿ ಹೆಣ ಫೋಟೋ ತೆಗಿಯಕ್ ಹೋಗಿ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಓಡಿಸ್ಕೊಂಡು ಬಂದೆ ಸರ್. ಹೇ ರೆಡ್ ಡ್ರೆಸ್ ಹುಡುಗಿ, ನೀನೆ ಸ್ವಲ್ಪ ಬೆದಳು. ನೀನ್ ದೂರದಿಂದ ನೋಡಕ್ಕೆ ದೂರದ ಬೆಟ್ಟದ ಹೀರೋ ತರ ಇದೆಯಾ? ನೀನ್ ಯಾಕೆ ಒಂದು ಫೋಟೋ ಸೆಷನ್ ಮಾಡಿಸ್ಬಾರ್ದು? ಎಲ್ಲಿ ಒಂದು ಪೋಸ್ಟ್ ಕೊಡು. ನಾಳೆ ಬಂದು ಕಾಸು ಕೊಟ್ಟು ಕಾಪಿ ಇಸ್ಕೊಂಡು ಹೋಗು. ಹಲೋ, ನಿಂಗೆ ಒಳ್ಳೆ ಫ್ಯೂಚರ್ ಇದೆ, ಮೈಂಡಲ್ಲಿ ಹಾಕೊಂಡಿದ್ದೀನಿ. ಹಲೋ, ಇದು ಫೋಟೋ ಸ್ಟುಡಿಯೋನಾ? ಇಲ್ಲ, ಮಟನ್ ಸ್ಟಾಲು. ಪಾಪ ನಮ್ಮ ಹುಡುಗರು ಕಷ್ಟಪಟ್ಟು ಈ ರೇಂಜಿಗೆ ಸೆಟ್ ಹಾಕಿದ್ದಾರೆ. ಈಗ ಬಂದು ಕೇಳ್ತಾವಳೆ, ಹಲೋ ಇದು ಫೋಟೋ ಸ್ಟುಡಿಯೋನಾ ಅಂತ. ಓ ಸಾರಿ, ನೋಡಿಲ್ಲ, ನಾನು ಕನ್ನಡಿ ನೋಡೋದ್ರಲ್ಲಿ ಬಿಸಿ ಇದ್ದೆ. ನನಗೆ ಮದುವೆ ಫಿಕ್ಸ್ ಆಗಿದೆ. ಒಂದು ಫುಲ್ ಸೈಜ್, ಒಂದು ಸ್ಟಿಕ್ಕರ್ ಸೈಜ್, ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ತೆಗಿಬೇಕು. ಮೇಡಮ್, 3 ಸಾಕಾ? ಮೈಕ್ರೋ ಸೈಜ್ ಬೇಡವಾ? ಶಟ್ ಅಪ್, ನಾನು ಹುಡುಗ ರೋಮ್ನಲ್ಲಿದ್ದಾನೆ.
ಇದ್ದಾನೆ. ನೆಕ್ಸ್ಟ್ ವೀಕ್ ನನ್ನನ್ನ ನೋಡಕ್ ಬರ್ತಾ ಇದ್ದಾನೆ. ಅದಕ್ಕೆ ಫೋಟೋ ತೆಗಿಸ್ಬೇಕು. ಅಯ್ಯೋ ಧಾರಾಳ ತೆಗಿಯೋಣ ಬಿಡಿ. ನಿಮ್ಮ ಬ್ಯೂಟಿನು ನನ್ನ ಈ ಕ್ಯಾಮ್ರಾನು ಸೇರ್ಕೊಂಡ್ಬಿಟ್ರೆ ಅದ್ಭುತನೇ ಕ್ರಿಯೇಟ್ ಮಾಡ್ಬೋದು. ಶೀತಲ್ ಶೆಟ್ಟಿ ಆದ್ರೂ ನೆಗೆಟಿವ್ ಅಲ್ಲಿ ದೆವ್ವ ತರಾನೇ ಕಾಣೋದು, ಆದ್ರೆ ನಿಮ್ಮ ಬ್ಯೂಟಿ ನೆಗೆಟಿವ್ ಅಲ್ಲೂ ದೇವತೆ ತರ ಕಾಣುತ್ತೆ. ಓ ಥ್ಯಾಂಕ್ ಯು. ಏ ಬಾಯ್, ನನಗೆ ನಿಮ್ಮ ಬಾಯ್ ತುಂಬಾ ಇಷ್ಟ ಆಯ್ತು. ಯಾಕೆ? ನನಗೆ ನಿಮ್ಮ ಬಾಯ್ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದೆ, ಅದಕ್ಕೆ. ಇದೇ ಖುಷಿಲಿ ಒಂದು ಪೋಸ್ಟ್ ಕೊಟ್ಬಿಡಿ, ನೋಡೋಣ, ಫೋಟೋ ತೆಗ್ದಿರೋಣ. ಓಕೆ. ಅಲ್ಲ ಮೇಡಮ್, ನೀವು ಏನ್ ದೆವ್ವನಾ? ಯಾಕೆ? ಅಲ್ಲ ಕ್ಯಾಮ್ರಾ ಕಣಕ್ ಕಾಣಿಸ್ತಾನೆ ಅಲ್ವಾ? ಮೊದಲು ನಿನ್ ಕ್ಯಾಮ್ರಾ ಲೆನ್ಸ್ ಕ್ಯಾಪ್ ಓಪನ್ ಮಾಡು, ಆವಾಗ ಗೊತ್ತಾಗುತ್ತೆ. ಸೂಪರ್ ಸೂಪರ್. ನಿಮ್ಗೆ ಗೊತ್ತಾಗುತ್ತಿಲ್ವ ಅಂತ ನೋಡಂತ ಚೆಕ್ ಮಾಡಿದೆ ಅಷ್ಟೇ. ಹೆಂಗೆ? ಮುಗ್ರಿಸಿ ಬಿದ್ರು ಮೀಸೆಗೆ ಮಣ್ಣು ಅಂಟಿಲ್ಲ ಅಂತೀರಾ, ಈ ಗಂಡಸು ಎಲ್ಲೋಗುತ್ತೋ. ಸರಿ ಸರಿ, ಫೋಟೋ ತೆಗೀರಿ. ಸ್ಟಾಪ್ 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 ಸ್ಟಾಪ್. ಏನಾಯ್ತು ಮೇಡಮ್? ಹುಡುಗರ ಮನೆಗೆ ಕಲಿಸ್ತಾ ಇದ್ದೀನಲ್ವಾ, ಅದಕ್ಕೆ ನಾಚ್ಕೊಳ್ಳೋ ತರ ಫೋಟೋ ಬೇಕು. ನಿಮ್ಗೆ ನಾಚ್ಕೊಳ್ಳೋ ತರ ಫೋಟೋ ಬೇಕಾದ್ರೆ ನಾನು ಮುಖ ಮುಚ್ಕೊಂಡು ಫೋಟೋ ತೆಗಿಲ್ಲ? ಇನ್ನೇನ್ ಮೇಡಮ್, ನೀವು ನಾಚ್ಕೊಂಡ್ರೆ ಬರುತ್ತೆ. ನನ್ಗೆ ನಾಚಿಕೆ ಬರ್ಕೊಳ್ಕೆ ಬರಲ್ವಲ್ಲ. ನೀವೇನ್ರಿ ಮೇಡಮ್, ನಮ್ ದೇಶದ ಹೆಣ್ಮಕ್ಳಿಗೆ ಬ್ಲಡ್ ಅಲ್ಲಿ ನಾಚಿಕೆ ಇರುತ್ತೆ, ನೀವು ನಾಚಿಕೆ ಪಡ್ಕೋಬೇಕಷ್ಟೇ. ಅಲ್ಲ ಮೇಡಮ್, ನೀವೇನ್ ಹಾಲಲ್ಲ ಸ್ನಾನ ಮಾಡೋದು? ಇಲ್ಲ, ಬಾತ್ರೂಮ್ ಅಲ್ಲಿ. ಕಾಮಿಡಿ ಮಾಡಬೇಡಿ ಮೇಡಮ್, ನೀವು ಹಾಲಿನ ತರನೇ ಬೆಳ್ಳಗಿದ್ದೀರಾ, ಬಿಸಿಲಿಗೆ ತೋರಿಸದೆ ಬೆಳೆಸಿರೋ ಟೊಮ್ಯಾಟೊ ಹಣ್ಣಂತೆ ಇದ್ದೀರಾ. ಗಂಧದ ತಟ್ಲಲ್ಲಿ ಮಲಗಿಸಿರೋ ದಂತದ ಗೊಂಬೆ ತರ ಇದ್ದೀರಾ. ಒಂದ್ ಸ್ವಲ್ಪ ಕೆಳಗೆ ಬಿಡ್ತೀರಾ? ಓ ಸಾರಿ. ಛೀ, ಹೋಗಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೋಡಿದ್ರ ನಾಚಿಕೆನೆ ಬರಲ್ಲ ಅಂದ್ರಿ, ಈಗ ನಾಚ್ಕೊತಿದ್ದೀರಾ. ಇದೇ ಮೂಡಲ್ ಒಂದು ಪೋಸ್ಟ್ ಕೊಟ್ಬಿಡಿ, ಫೋಟೋ ತೆಗ್ಬಿಡೋಣ. ಹೇಗ್ ಬಂದಿದೆ? ಅಲ್ಲ ಮೇಡಮ್, ಈ ಫೋಟೋನ ಹುಡ್ಗನ್ ಮನೆಗೆ ಕಳಿಸ್ಲೇಬೇಕಾ? ನಾನೇ ಹಿಡ್ಕೊಂಡ್ರೆ ಆಗಲ್ವಾ? ಅಲ್ಲ ನಾನೇ ಹಿಡ್ಕೊಂಡ್ರೆ ಆಗಲ್ವಾ ಅಂದೆ. ಅದಕ್ಕೆ ಹೇಳೋದು, ಈ ಹುಡುಗರಿಗೆ ಲೀನಿಯನ್ಸ್ ಕೊಡಬಾರ್ದು, ಸ್ವಲ್ಪ ಫ್ರೀ ಬಿಟ್ರೆ ಸಾಕು, ಹಂಗೆ ಲಿಫ್ಟ್ ಮಾಡ್ಬಿಡ್ತಾರೆ. ಐ ಹೇಟ್ ಯುವರ್ ಸ್ಟುಡಿಯೋ, ಬ್ಯಾಡ್ ಬಾಯ್. ಮೇಡಮ್ ಮೇಡಮ್ ಮೇಡಮ್, ಹೋಗ್ಬಿಡಿ ಮೇಡಮ್. ನೋ, ಜಸ್ಟ್ ಮಿಸ್. ಹುಡುಗಿರ್ನಾಗ ಇದೇ ತುಂಬಾ ಇಷ್ಟ ಆಗೋದು. ಅವ್ರಿಗೆ ಇಷ್ಟ ಆದ್ರೆ ನಾವೇನಂದ್ರೂ ಸುಮ್ಮನೆ ಇರ್ತಾರೆ, ಇಲ್ವಾ ಕಪಾಳ ಹೊಡ್ದು ಹೋಗ್ತಾ ಇರ್ತಾರೆ. ಇದೇನಪ್ಪ ಹುಡ್ಗಿ ಕಪಾಳ ಹೊಡ್ಬಿಟ್ಲಲ್ಲ, ಹುಡ್ಗಂಗ್ ಅವಮಾನ ಆಗ್ಬಿಡ್ತಲ್ಲ ಅಂತ ಅನ್ಕೊಂಡಿದಾರಲ್ಲ. ಅದೆಲ್ಲ ಏನೂ ಇಲ್ಲ ರೀ. ನಾವಿದನ್ನ ಅವಮಾನ ಅಂತ ಅನ್ಕೊಳ್ಳೋವರೆಗೂ ನಮ್ಗೆ ಅವಮಾನ ಆಗಲ್ಲ. ಮರಳಿ ಯತ್ನವ ಮಾಡ್ತಾನೇ ಇರ್ಬೇಕು. ನೋಡಿದ್ರಾ, ದೇವ್ರು ಒಂದು ಬಾಗಿಲು ಮುಚ್ಚಿದ್ರೆ ಏನಾಯ್ತು, ಇನ್ನೊಂದು ಬಾಗಿಲು ತೆಗಿತಾನೆ. ನೋಡಿ, ನನ್ಗೊಂದೊಳ್ಳೆ ಫೋಟೋ ಬೇಕಾಗಿತ್ತು, ಅದಕ್ಕೆ ನೀವು ನಿಮ್ಮ ಮುಸ್ಕು ತೆಗಿಬೇಕಲ್ಲ. ಅಯ್ಯಯ್ಯೋ, ಆಗಲ್ಲಪ್ಪ, ಪರಪುರುಷರ ಮುಂದೆ ನಾನು ನನ್ನ ಮುಸುಕ್ ತೆಗಿಯಲ್ಲ. ನೀವೇನ್ರಿ ಮೇಡಮ್, ನಾನೆಂತ ಕಿತ್ತೋ ಫೋಟೋಗ್ರಾಫರ್ ಗೊತ್ತಾ? ನಾನ್ ತೆಗ್ದಿರೋ ಫೋಟೋ ನೋಡಿದ್ರೆ ನನಗೆ ನಾಚಿಕೆ ಆಗ್ಬೇಕು. ಅರೆ ನಾನು ಮಾಡ್ಕೋತೀನ? ನಾಚಿಕೆ ಗೀಚ್ಕೆಲ್ಲ ಊರಿಂದ ಆಚೆಗೆ ಹೋಗಪ್ಪ, ನೀವು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನಾನು ಹೋಗ್ತೀನಿ. ಮೇಡಮ್, ಈಗ ತಾನೇ ನಿಮ್ಗೆ ಒಳ್ಳೆ ಟೈಮ್ ಶುರು ಆಗಿದೆ, ಈಗಲೇ ಹೋಗ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು? ಅದು ನಾನು ಪಾರ್ಟ್ ಟೈಮಲ್ಲಿ ಹಸ್ತಶಾಸ್ತ್ರ ಓಡ್ತೀನಲ್ಲ, ಅದಕ್ಕೆ. ಹೌದಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಆಹಾ, ಒಂದು ಹುಡುಗಿ ಬಂದು ಅವಳು ಕೈ ರುಚಿ ತೋರಿಸೋದ್ಲು. ಹೌದಾ? ಹಾಗಾದ್ರೆ ನನ್ನ ಕೈಯಲ್ಲಿ ಏನ್ ಬರ್ತಿದೆ ಸ್ವಲ್ಪ ನೋಡಿ. ಅನ್ನದ ರೇಖೆ ಅದ್ಭುತವಾಗಿದೆ, ಊಟಕ್ಕೇನು ಸಮಸ್ಯೆ ಇಲ್ಲ, ಹೊತ್ತೊತ್ತಿಗೆ ಅನ್ನನೇ ನಿಮ್ಮನ್ನು ಉಟ್ಕೊಂಡು ಬರುತ್ತೆ. ಮುಂದೆ ವಿದ್ಯೆ ರೇಖೆ ನಾಯಿ ಬಾಲ ತರ ಮುದುರ್ಕೊಂಡಿದೆ, ತಲೆಯಲ್ಲಿ ಏನ್ ಬಿಟ್ರೆ ಏನು ಹತ್ತಲ್ಲ. ಇನ್ನು ಏನೇನ್ ಹೇಳ್ತಿದೆ ರೇಖೆಗಳು? ಮೊದ್ಲೆಲ್ಲ ಹುಡ್ಗಿರ್ ಫೋಟೋ ಚೆನ್ನಾಗಿದ್ರೆ ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಕೇಳೋರು, ಆದ್ರೆ ಈಗ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಆದ್ರೆ ನಿಮಗೆ ಯಾವ ಸೋಪು ಬೇಡ, ಯಾವ ಆ್ಯಪು ಬೇಡ, ನೀವು ನ್ಯಾಚುರಲ್ ಆಗಿ ಚೆನ್ನಾಗಿರ್ತೀರಾ ಅಂತ ಚೆನ್ನಾಗಿರ್ತೀನಿ ಅಂತ ರೇಖೆಗಳು ಹೇಳ್ತಿವೆ. ಇನ್ನು ಏನೇನ್ ಹೇಳ್ತಿದೆ ನನ್ನ ರೇಖೆಗಳು? ನಿಮ್ಗೆ ಮದುವೆ ಅಂತ ಆದ್ರೆ ನಂತರ ಸ್ಮಾರ್ಟ್, ಹ್ಯಾಂಡ್ಸಮ್, ಇಂಟೆಲಿಜೆಂಟ್ ಫೋಟೋಗ್ರಾಫರ್ ಜೊತೆಲೇ ಅಂತ ರೇಖೆಗಳು ಒತ್ತಿ ಒತ್ತಿ ಹೇಳ್ತಾ ಇವೆ. ನಿಮಗೆ ಮದುವೆ ಆಗಿದ್ಯಾ? ಇಲ್ಲಪ್ಪ, ನಿಜವಾಗ್ಲೂ ಆಗಿಲ್ವಾ? ಮೈ ವೈಫ್ ಪ್ರಾಮಿಸ್ ಆಗಿಲ್ಲ. ಏನು? ಸಾರಿ, ಮೈ ಮದರ್ ಪ್ರಾಮಿಸ್ ಆಗಿಲ್ಲ. ಆದ್ರೆ
ನನ್ಗಾಗೋಗಿದ್ಯಲ್ಲ. ಇದು ಜಸ್ಟ್ ಮಿಸ್. ಹೋಗ್ಲಿ, ಯಾರ ಅದೃಷ್ಟವಂತ? ನೀವ್ ಹೇಳಿದ್ರಲ್ಲ ಸ್ಮಾರ್ಟು, ಕ್ಯೂಟು, ಇಂಟೆಲಿಜೆಂಟ್ ಫೋಟೋಗ್ರಾಫರ್ ಜೊತೆ ಅಂತ. ಅವನೇ ನೀನ್ ಯಾಕೆ ಈ ಕಡೆ ಬರಕ್ ಹೋದೆ? ಕೆಲ್ಸ ಮಾಡೋ ಜಾಗ ದೇವಸ್ಥಾನ ಇದ್ದಂಗೆ. ಇಲ್ಲಿ ನೀನು ಲುಚ್ಚ ಕೆಲ್ಸ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಲೇ, ನನ್ ಕೈ ನೋಡಿದ್ಯಲ್ಲ, ನಿನ್ ಕೈ ನೋಡ್ಕೊಂಡು ಹೆಂಡತಿ ಕೈನ ಚೆನ್ನಾಗಿ ರೂಪಿಸ್ಕೊಂಡೆ ಅಂತ ಇರಲಿಲ್ಲ. ಚಿನ್ನ ಕಣೆ, ಬಂಗಾರು ಹೊಡಿಬೇಡ ಕಣೆ. ಅರ್ಥ ಆಯ್ತು. ಫೇಸು ಬಾಡಿ ಎರಡು ಬಿಟ್ಟು ಎಲ್ಲಿ ಬೇಕಾದ್ರೂ ಹೊಡ್ಕೊ. ನಲ್ಲಿಗೆ ಹೊಡಿಯೋದು. ಸರ್ ನೀವಾದ್ರೂ ಹೇಳಿ ಸರ್, ಪ್ಲೀಸ್ ಸರ್. ಒಂದ್ ತಿಂಗಳಿಂದ ತಾನೇ ಫೇಸ್ ಫುಲ್ ಉಸ್ತಾಗಿತ್ತು ಸರ್. ಯಾಕೆ ಅಂತ ಕೇಳಿ ಸರ್. ಆಯ್ತು ಹೇಳಪ್ಪ. ಸರ್, ನಾನು ಜೂಮ್ ಲೆನ್ಸ್ ತಗೊಂಡಿದ್ದೆ ಸರ್. ಫಸ್ಟ್ ಫ್ಲೋರ್ ಇಂದ ಕೆಳಗಿರೋ ಇರುವೆಗೆ ಹಂಗೇ ಜೂಮ್ ಆಗ್ತೆ ಸರ್. ಸಖತ್ತಾಗಿ ಜೂಮ್ ಆಗ್ತಿತ್ತು ಸರ್. ಜೂಮ್ ಆಗ್ತಾ ಆಗ್ತಾ ಆಮೇಲೆ ಗೊತ್ತಾಯ್ತು ಸರ್, ಝೂಮ್ ಆಗ್ತಿರೋದ್ ಲೆನ್ಸ್ ಅಲ್ಲ, ನಾನೇ ಕೆಳಗೆ ಬೀಳ್ತಾ ಇರೋದು. ಬಿದ್ದು ಮುಖ ಮುಸುಡಿ ಎಲ್ಲ ಹೊಡ್ಕೊಂಡ್ ಬಿಟ್ಟಿದ್ದೆ ಸರ್. ಈಗ ಮತ್ತೆ ಅಲ್ಲಿಗೆ ಹೊಡಿತೀನಿ ಅಂತ ಹೇಳ್ತಿದ್ದಾರೆ ಸರ್. ನೀವಾದ್ರೂ ಹೇಳಿ ಸರ್. ಬೇಡ ಹೇಳಿ ಸರ್. ಸರ್ ನೀವಾದ್ರೂ ಹೇಳಿ ಸರ್. ಏ ಮುಸ್ತಫಾ, ಟೆನ್ಷನ್ ಆಗ್ಬೇಡ, ನಾನು ಬರ್ತಿದ್ದೀನಿ. ಇವನು ಸಪೋರ್ಟ್ ಮಾಡ್ತೀನಿ ಅಂತಾನು. ಲೇ ನಿರಂಜನ, ನನ್ಗೆ ಯಾಕೋ ನಿನ್ ಮೇಲೆ ಡೌಟ್. ಧೈರ್ಯ ಇದ್ದವ್ರು ಮುಂದೆ ಬರೋ. ಯಾರು ಇವನು ಸಪೋರ್ಟ್ ಮಾಡ್ತೀನಿ ಅಂತಾನು ಮುಚ್ಕೊಂಡಿರ್ಬೇಕು. ಇದು ಗಂಡ ಹೆಂಡತಿ ಮ್ಯಾಟ್ರು. ಲೇ, ಈಗ್ಲಾದ್ರೂ ಗೊತ್ತಾಯ್ತೇನೋ ಪುಗ್ಲೂನ ಯಾವತ್ತು ಕಚ್ಚಲ್ಲ ಅಂತ. ಲೇ, ನಿನ್ನಂತವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ಕಣು. ನಿನ್ನತ್ರ ಇಂತ ಮುಸುಡಿ ಇದೆ ಅಂತ ತಾನೆ ನೀನು ಹುಡುಗಿರ್ನೆಲ್ಲ ಗೋಳೆ ಕೂತಿರೋದು. ಪೇಪರ್ ಮಧ್ಯೆ ಇಟ್ಟು ತುಚ್ಚಿದು ಆಯಿಲ್ ತೆಗ್ದು ಮಾಡ್ತೀನಿ ಮುಖ ಇವತ್ತು. ಪ್ಲೀಸ್ ಕಣೆ, ಬೇಡ ಕಣೆ, ಪ್ಲೀಸ್ ಬಂಗಾರು, ನೀನ್ ಬೇಡ ಕಣೆ. ಅಮ್ಮ ಪ್ಲೀಸ್ ಬಿಟ್ಬಿಡು ಕಣೆ, ಬಿಟ್ಬಿಡು. ಬಿಟ್ಬಿಡು ಪ್ಲೀಸ್ ಕಣೆ, ಬಿಟ್ಬಿಡು ಕಣೆ. ಹೊಡಿಬೇಡ ನನಗೆ ಪ್ಲೀಸ್ ಕಣೆ. ಬೇಡ ಕಣೆ, ಬೇಡ ಹೊಡಿಬೇಡ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೊಡಿಬೇಡ ಕಣೆ, ಹೊಡಿಬೇಡ ಕಣೆ, ಪ್ಲೀಸ್ ಬಿಡ. ಇದು ಮಾರಿ ಹಬ್ಬ ಸಿನಿಮಾ ಟ್ರೈಲರ್ ಅಷ್ಟೇ. ಮನೆಗ್ ಬಾ, ನಿನಗೆ ಫುಲ್ ಸಿನಿಮಾನೇ ತರಿಸ್ತೀನಿ. ಹೆಣ್ಮಕ್ಳ ಮೇಲೆ ಕಣ್ಮಕ್ಳ ಮನೆಗ್ ಬಾ, ಮಾಡ್ತೀನಿ. ನಿರಂಜನ್, ನೀನ್ ಕಷ್ಟ ಏನಂತ ಇವತ್ತು ಗೊತ್ತಾಯ್ತು ಕಣೋ. You're sailing in the same boat ಯಾರ್. ಮುಂದೆ ನಮ್ ಹೆಂಡ್ತಿರ್ನ ಬಿಟ್ಟು ಎಲ್ಲಾ ಹುಡುಗಿರನ್ನ ಅಕ್ಕ ತಂಗಿರಂತ ಅನ್ಕೊಳ್ಳೋಣ. ಎಸ್, ಈ ಪುಟಾಣಿಗಳನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಬಟ್ ಈಗ ಈ ಪುಟಾಣಿಗಳು ಮಾಡಿದಂಥ ಸ್ಕಿಟ್ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳೋ ಸಮಯ. ನಾರಾಯಣ್ ಸರ್. ಪೂರ್ವಿ, ನಿನ್ನ ಎಂಟ್ರಿ ನನ್ನನ್ನು 25 ವರ್ಷದ ಹಿಂದೆ ಕರ್ಕೊಂಡೋಯ್ತು. ನನ್ನ ನಿರ್ದೇಶನ ಬದುಕಿಗೆ ಬುನಾದಿ ಹಾಕಿದಂಥ ಹಾಡದು. ಭೂತಾಯಮ್ಮನ ಕೈಗೂ ಸಮ್ಮನ. 25 ವರ್ಷದ ಹಿಂದೆ ರಘುವೀರ್ ನಾಯಕ ನಟರು. ಇವತ್ತು ಅವ್ರು ಇಲ್ಲ, ಆದರೆ ಆ ನೆನಪು, ಆ ಹಾಡಿನ ಮುಖಾಂತರ ಅವ್ರ ನೆನಪು ನನಗೆ ಕಾಡ್ತು. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಂಥವ್ರು ರಘುವೀರ್ ಅವರು ನಿರ್ದೇಶಕನಾಗಿ. ನಾನು ಅವ್ರನ್ನ ತುಂಬ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಸೃಷ್ಟಿ ಗಯ್ಯಾಳಿ ಬಜಾರಿ. ಯಪ್ಪ, ನಿನ್ನ ವಾಯ್ಸು ಸ್ಟೀರಿಯೋಫೋನಿಕ್. ನಿನ್ನ ವಾಯ್ಸು, ನಿನ್ನ ಬಾಡಿ ಲ್ಯಾಂಗ್ವೇಜು, ನಿನ್ನ ಎನರ್ಜಿ, ನಿನಗೆ ಏನು ಪಾತ್ರ ಕೊಟ್ಟರು ಆ ಪಾತ್ರವನ್ನು ಹಾಗೆ ನಿರಂಜನ್ ಥರ ನಿಭಾಯಿಸ್ತೀಯ ನೀನು. ಸೂಪರ್ ಆಗಿ. ಯಾಕೆ ನಿರಂಜನ್, ಸ್ವಲ್ಪ ಸಂತೋಷ ಇಲ್ಲವ ನಿರಂಜನ್? ಅಲ್ಲ, ಅದೇ ಒಂದು ಏನು ಹೇಳಿದ್ರಿ ಒಂದು ಸೆಕೆಂಡ್ ಹಿಂಗೆ ರಪ್ಪ ಪಾಸ್ ಆಯ್ತು ಸರ್. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಚೆನ್ನಾಗಿತ್ತು ಸೃಷ್ಟಿ, ಭಾಳ ಅದ್ಭುತ ಆ್ಯಕ್ಟ್ ಮಾಡಿದೆ.
ಗಂಡನ ನಿಜವಾಗ್ಲೂ ಆ ಥರ ರಿವಿಟ್ ಎತ್ತು ಹೆಣ್ಮಕ್ಳು ಇದು ಬಿಟ್ರೆ ಗಂಡಂದ್ರು ಹೊರಗಡೆ ತುಂಬಾ ಬಾಲ ಮುಚ್ಕೊಂಡು ಬಹಳ ನೀಟಾಗಿ ಕೆಲಸ ಮುಗಿಸ್ಕೊಂಡು ಮನೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಬಹಳ ಜನಕ್ಕೆ ಒಳ್ಳೆ ಪಾಠ ಇದು. ಒಳ್ಳೇದಾಗ್ಲಿ ಮುಂದಿನ ಸ್ಕಿಟ್ಗೆ ನಿಮ್ಮ 3 ಜನಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಶ್ರುತಿ ಮೇಡಮ್. ಸೃಷ್ಟಿ ಮೇಡಮ್ ಏನ್ರಿ ಲಾಸ್ಟಲ್ಲಿ ಆ ರೇಂಜಿಗೆ ರೊಚ್ಚಿಗೆದ್ದು ಬಿಟ್ರಲ್ರಿ. ಯಾರು ಆ ಕ್ಯಾಮ್ರಾ ಕೇಳಿದ್ಲು, ಈ ಕ್ಯಾಮ್ರಾ ಕೇಳಿದ್ಲು. ನೀನು ಒಂಥರ ಆಪ್ತ ಮಿತ್ರದಲ್ಲಿ ಬರೋ ಸೌಂದರ್ಯ ಅಂತರ ಕಾಣ್ತಾ ಇದ್ದೆ ನನಗೆ. ಆ ರೇಂಜಿಗೆ ರೊಚ್ಚಿಗೆದ್ದು ಬಿಟ್ಟಿದ್ಲು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಮಗಳೇ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಇಟ್ ವಾಸ್ ವೆರಿ ಕ್ಯೂಟ್, ತುಂಬ ಕ್ಯೂಟ್ ಆಗಿತ್ತು. ಆದರೆ ನಮ್ಮ ಪ್ರಾಣ್ಯ ಮೇಡಮ್ದು ಡ್ರೆಸ್ ಇನ್ನೊಂದಿಷ್ಟು ದೊಡ್ಡವ್ರ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಫೀಲ್ ಆಯಿತು. ನಮ್ಮ ಸೃಷ್ಟಿ ಸೀರೆ, ಅವನೇನೋ ಆ ಥರ ಕೋಟು. ನೀನು ಕ್ಯೂಟಾಗಿ ಬಾರ್ಬಿ ಡಾಲ್ ಥರ ಇದೆಯಾ, ಆದರೆ ತುಂಬ ದೊಡ್ಡವರು. ಯಾರು ಈ ಕಟ್ರಿನಾ ಕೈಫು ಅವರೆಲ್ಲ ಡ್ರೆಸ್ ಹಾಕೊಂಡ್ರೆ ಅವಳ ಡ್ರೆಸ್ ಬಗ್ಗೆ ಭಾಳ ಖುಷಿ ಇದೆ. ಪುಟ ನಿಂದು ಹೆಂಗೆ ಅವಾಗಲೇ ತೋರಿಸ್ತಿದ್ದಾರೆ, ತೋರಿಸಿ ಹೆಂಗಿದೆ ಡ್ರೆಸ್ಸು ಅಂತ. ಏನಪ್ಪ ಸೋ ಕ್ಯೂಟ್. ನಿನ್ನ ಡ್ರೆಸ್ಸು, ನಿನ್ನ ಮೇಕಪ್ಪು, ಆ್ಯಟಿಟ್ಯೂಡು ಎಷ್ಟು ಕ್ಯೂಟ್ ಆಗಿತ್ತು. ಅದಕ್ಕಿಂತಲೂ ಕ್ಯೂಟ್ ಆಗಿತ್ತು ನಿಮ್ಮ 3 ಜನದ ಆ್ಯಕ್ಟಿಂಗ್. ಗುಡ್ ಲಕ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಅಮೃತ, ನಿಮಗೆ ಹೇಗೆ ಅನಿಸ್ತು? ನನಗೆ ಏನನ್ನಿಸ್ತು ಅಂದರೆ ಇಲ್ಲಿಂದ ಎದ್ಬಿಟ್ಟು ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡೋಣ ಇವ್ರ ಮುಂದೆ ಅಂತ. ಇಲ್ಲಿ ಕೂತ್ಕೊಳ್ಳೋಕೆ ಭಯ ಆಯಿತು. ಅಷ್ಟು ಚೆನ್ನಾಗಿ ಮಾಡಿದ್ರು. ಬಟ್ ಪ್ರಾಣ್ಯ ಅಲ್ವಾ, ಪಿಂಕ್, ತುಂಬ ಚೆನ್ನಾಗಿ ಕ್ಯೂಟ್ ಡಾಲ್ ಥರ ಕಾಣಿಸ್ತಾ ಇದ್ದಾರೆ. ನಂಗೆ ಖುಷಿ ಆಯಿತು. 3 ಜನನು ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಶೆಟ್ರೆ, ನಾವು ಚಿಕ್ಕವರಿರ್ತಾ ಏನಾದರೂ ನೆಂಟರು ಮನೆ ಬಂದರೆ ನಾವು ಟಾಯ್ಲೆಟಲ್ಲಿ ಬಚ್ಚಿಟ್ಕೊಳ್ತಾ ಇದ್ವಿ. ಅಂದರೆ ಮುಖ ತೋರ್ಸೋಕೆ ಹೆದರಿಕೆ, ಅಂದರೆ ಹೇಗೆ ಫೇಸ್ ಮಾಡೋದು ಗೊತ್ತಿಲ್ಲ ಅವ್ರನ್ನ. ಸೊ ಇಷ್ಟು ಚಿಕ್ಕ ಮಕ್ಕಳು ಈ ಮೆಚುರಿಟಿಲಿ ಇಂಥ ದೊಡ್ಡ ಸ್ಟೇಜನ್ನು ಇಂಥ ಕಲಾವಿದ್ರ ಮುಂದೆ ಹ್ಯಾಂಡಲ್ ಮಾಡೋದು, ಐ ಮೀನ್ ಹ್ಯಾಟ್ಸ್ ಆಫ್ ಟು ದೆಮ್. ಗ್ರೇಟ್ ವರ್ಕ್. ಸೃಷ್ಟಿ ತುಂಬ ಚೆನ್ನಾಗಿ ಮಾಡಿದೆ. ಯಾಕಂದರೆ ನೀನು ಏನು ಮಾಡ್ತಾ ಇದೆಯಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಏಜ್ ನಿಂದಲ್ಲ. ಬಟ್ ಅದನ್ನು ಅಷ್ಟು ಯಾರೋ ಮೆಂಟರ್ ಕಲಿಸೋದನ್ನು ಅಷ್ಟು ಚೆನ್ನಾಗಿ ಮಾಡೋದು, ಅದು ಒಬ್ಬ ದೊಡ್ಡ ಕಲಾವಿದೆ ಮಾತ್ರ ಸಾಧ್ಯ. ನೀವೆಲ್ಲ ತುಂಬ ದೊಡ್ಡ ಕಲಾವಿದರು. ಸೊ ಬೆಳೀರಿ ಆ್ಯಂಡ್ ಇಡೀ ಕರ್ನಾಟಕ ನಿಮ್ಮನ್ನು ನೋಡಿ ಕಲೀರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಥರ ನೆಕ್ಸ್ಟ್ ಸ್ಕಿಟ್ಟಲ್ಲೂ ಕೂಡ ಇನ್ನೂ ಸೂಪರ್ ಡೂಪರ್ ಆಗಿ ಮಾಡಿ ಅಂತ ಹೇಳ್ತೀನಿ, ನಿಮ್ಮನ್ನು ಕಳಿಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಶೀತಲ್, ಕೋಳಿ ಮೊದಲ ಮೊಟ್ಟೆ ಮೊದಲು? ಇದೆಂತ ಪ್ರಶ್ನೆನಾ? ಈ ಪ್ರಶ್ನೆಗೆ ಉತ್ತರ ಅಂತೂ ಸಿಗಲ್ಲ. ಸರಿ ಬೇಡ ಬಿಡು. ಅತ್ತೆ ಗ್ರೇಟಾ ಸೊಸೆ ಗ್ರೇಟಾ? ಈ ಪ್ರಶ್ನೆಗೂ ಉತ್ತರ ಅಷ್ಟು ಕಷ್ಟನೇ. ಗೊತ್ತು ನಂಗೆ ಗೊತ್ತು. ಇದೇ ಪ್ರಶ್ನೆ ಇಟ್ಕೊಂಡು ಇದಕ್ಕೆ ಉತ್ತರನ ಕಂಡುಕೊಳ್ಳಕ್ ಬರ್ತಾರೆ ನಮ್ಮ ಕಿರಿಕ್ ಕಲಾಕಾರ್ಸ್ ಅವರು. ಸೊ ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ್. ನನ್ನ ಹೆಸರು ಲಾಯರ್ CCSP ಅಂತ. ನಾನು ಈ CSP ಕೇಳಿದ್ದೀನಿ. ಇದ್ಯಾವುದು CCSP ಅವರ ಕಾರ್ಬನ್ ಕಾಪಿ ಅಂತ. ಓಕೆ, ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್, ಪ್ರಪಂಚದಲ್ಲಿ ಕೆಲವೊಂದು ವಿಷಯಗಳು ಯಾವತ್ತಿಗೂ ಹಳೇದಾಗಲ್ಲ. ಉದಾಹರಣೆಗೆ ಪ್ರೀತಿ. ಮನುಕುಲ ಹುಟ್ಟಿದಾಗಿಂದ ಕೋಟ್ಯಾಂತರ ಜನ ಪ್ರೀತಿ ಮಾಡ್ತಾನೆ ಇದ್ದಾರೆ, ಆದ್ರೆ ಇವತ್ತಿಗೂ ಲವ್ ಫ್ರೆಶ್ ಆಗೇ ಇದೆ. ಹಾಗೆ ಕೋಟ್ಯಾಂತರ ಅತ್ತೆ ಸೊಸೆಂದರು ಜಗಳ ಮಾಡ್ತಾನೆ ಇದ್ದಾರೆ, ಆ ಜಗಳ ಕೂಡ ಫ್ರೆಶ್ ಆಗೇ ಇದೆ. ನಾನು ಅಂದ್ರೆ ಲಾಯರ್ CCSP ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅತ್ತೆ ಸೊಸೆ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಂದಾಗೆ ನಿನ್ನ ಹೆಸರೇನಮ್ಮ? ಸಹನಾಮಯಿ. ಹೆಸರು ನೋಡು, ಹೆಸರಲ್ಲಿರೋ ಸಹನೆ ಗುಣದಲ್ಲಿ ಇದ್ದಿದ್ರೆ ನನಗ್ಯಾಕಿಂತ ನಾಯಿ ಪಾಡ್ ಬರ್ತಿತ್ತು. ನಿನ್ನ ಹೆಸರೇನಮ್ಮ? ಶನಿ ಅಂತ ಇಡ್ಬೇಕಿತ್ತು, ಮಂಗಳ ಅಂತ ಇಟ್ಟಿದ್ದಾರೆ. ಓಕೆ ಕೂಲ್ ಆಗಿ ನೋಡಿ ಅಮ್ಮ, ನಿಮ್ಮ ಕೇಸನ್ನ ಹ್ಯಾಂಡಲ್ ಮಾಡಕ್ ಬಂದಿರೋ ನಾನೇ ಲಾಯರ್ CCSP ಅಂತ. ಅಪ್ಪ ಲಾಯರಪ್ಪ, ನೀವೆಲ್ಲಿರೋದು? ಇಲ್ಲೇ ಪಕ್ಕದ ಬೀದಿಲಿ. ಅಯ್ಯೋ ಪಾಪ. ಯಾಕಮ್ಮ? ಅಲ್ಲ ಬೀದಿಲಿದ್ದೀರಲ್ಲ, ನಿಮ್ ಮನೆ ಮಟ್ಟ ಏನು ಇಲ್ವೇ? ಬೀದಿಲಿ ಅಂದ್ರೆ ಬೀದಿಲಿ ಅಲ್ಲಮ್ಮ, ಬೀದಿಲಿರೋ ಮನೇಲಿದ್ದೀನಿ ಅಂತ. ಹಂಗೆ ಬಿಡಿಸಿ ಹೇಳ್ಬೇಕು. ಓಕೆ, ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ. ಅಕಾರ್ಡಿಂಗ್ ಟು ಇಂಡಿಯನ್ ಅಕಾಡೆಮಿ ಮೆಡಿಕಲ್ ಡಿಗ್ರಿ ಕಾಲೇಜ್, ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಕೋರ್ಟ್ಗೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮರು ಜಗಳ ಮಾಡ್ಕೊಂಡು ಕೋರ್ಟ್ಗೆ ಬರ್ತಾರೆ, ಹೊಡೆದಾಡ್ಕೊಂಡು ರೌಡಿಗಳು ಬರ್ತಾರೆ. ಅತ್ತೆ ಸೊಸೆ ಅಪರೂಪದ ಕತೆ ಏನಿದು? ನಾನು ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಸಭ್ಯಸ್ತೆ. ರೋಡಲ್ಲಿ ತಲೆ ಬಗ್ಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ತಲೆ ಮಂಡಿಗೆ ಟಚ್ ಆಗ್ತಾ ಇತ್ತು. ಮಾಲ್ ಮೆಟ್ಲು ಹತ್ತದವಳಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತದವಳಲ್ಲ, ಹಾಳಾದವಳು. ಬಂದಿದ್ದು ಚಿಣ್ಮಿಣ್ಕಿ ಕೋರ್ಟ್ ಮೆಟ್ಲು ಹತ್ತಿಸ್ಬಿಟ್ಲು. ಯಾಕಮ್ಮ ಆ ಮೆಟ್ಲು ಬಿಟ್ಟು ಈ ಮೆಟ್ಲು ಯಾಕೆ ಹಚ್ಚಿದ್ರಿ? ನನ್ನ ಮದುವೆ ಆದಾಗಿಂದ ನನ್ನ ಗಂಡನ ಸೇವೆ ಮಾಡೋದಕ್ಕೂ ಜಾಸ್ತಿ ಇದ್ರ ಸೇವೆ ಮಾಡೋದೇ ಆಗಿದೆ. ನನ್ನನ್ನ ನೋಡ್ಕೊಂಡು ಎಷ್ಟು ಜನ ಹುಡುಗರು ಬಂದಿದ್ರು. ಬಳ್ಳಾರಿ ಮಣ್ಣಿಂದ ಹಿಡಿದು ಮಂಗಳೂರು ಹುಡುಗಿ, ಹುಬ್ಳಿ ಹುಡುಗ, ಹೀರೋನು ಬಂದಿದ್ದ ಸರ್. ಅವರೆಲ್ಲರನ್ನು ಬಿಟ್ಟು ಹಾಕಿ ಇದ್ರ ತಳಿಗ್ ಮದುವೆ ಆದೆ.
ಹೌದೇನಮ್ಮ ಅವ್ರು ನಿಮ್ ತಳಿ ಮದ್ವೆ ಆದ್ರ? ಬಂದಿದ್ರು ಬಾಲಿವುಡ್ ಇಂದ ಸಲ್ಮಾನ್ ಖಾನ್ ಅವ್ರು ಬಂದಿದ್ರು, ಸ್ಯಾಂಡಲ್ವುಡ್ ಇಂದ ದರ್ಶನ್ ಅವ್ರು ಬಂದಿದ್ರು ಅಂತ ಅವ್ಳು ಹೇಳ್ತಾವಳೆ, ನೀನ್ ಕೇಳು. ಓಕೆಮ್ಮ, ಕೂಲಾಗಿ ನೋಡಿ. ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್, ನೋಡಮ್ಮ ಸಹನಾಮಯಿ, ಅತ್ತೆಯಿಂದ ನಿನಗೇನ್ ತೊಂದರೆ ಆಯ್ತು? ಸರ್, ಬೆಳಗ್ಗಿಂದ ಸಂಜೆ ತನಕ ಕುಡಿತಾನೇ ಇರೋದು ಹಾಲು, ಗ್ರೀನ್ ಟೀ, ಲರ್ನ್ವಿಟಾ, ಗಾರ್ಲಿಕ್ಸು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಇದಕ್ಕೆ? ಕುಡಿತೀನಿ. ನಾನು ನನ್ನ ಮಗನ ಸಂಪಾದನೆ ಕುಡಿತೀನಿ. ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ ಕುಡಿತೀನ, ಇಲ್ಲ ನಿಮ್ಮ ಅಮ್ಮ ಸಂಪಾದನೆ ಮಾಡಿದ್ ಕುಡಿತೀನ? ಏನೇ ನಮ್ಮ ಅಮ್ಮನ ಬಗ್ಗೆನೇ ಬರ್ತೀನಿ. ನನ್ನ ಗಂಡನ ಸಂಪಾದನೆ ಕುಡಿಯಕ್ಕೆ ನೀನು ಯಾವಳೆ? ಏನ್ರಮ್ಮ ಕಟ್ಟೆಲಿ ಎತ್ಕೊಂಡ್ಬಂದು ಹೊಡೆದಾಡ್ತೀರಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್, ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಹೋಗಿ ಆಚೆ. ಹಲೋ, ಪ್ರಾಪರ್ಟಿನ ನಿಮ್ಮ ಅಪ್ಪ ಹೋಯ್ತಾರ, ಇವ್ರಮ್ಮ ಹೋಯ್ತಾರ? ಸಾರಿ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್, ನೋಡಮ್ಮ ಸಹನಾಮಯಿ, ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳೋದು ಸೊಸೆ ಜವಾಬ್ದಾರಿ. ಚೆನ್ನಾಗಿ ನೋಡ್ಕೋಬೇಕಮ್ಮ. ಆಯ್ತು ಬಿಡಿ ಸರ್. ವೆರಿ ಗುಡ್. ನನ್ ಗಂಡಂಗೆ ಡಿವೋರ್ಸ್ ಮಾಡ್ಬಿಟ್ಟು ಅವ್ರ ಜೊತೆ ಸಂಸಾರ ಮಾಡ್ಕೊಂಡಿದ್ಬಿಡ್ತೀನಿ. ಹಂಗಂದ್ರಿ ಹೆಂಗಮ್ಮ? ಇನ್ನೇನ್ರಿ ಸರ್, ಮಧ್ಯರಾತ್ರಿ 2:30-3 ಗಂಟೆಗೆ ಬೆಡ್ರೂಮ್ ಬಾಗ್ಲು ತಟ್ಬಿಟ್ಟು, ಅಮ್ಮ ಸಹನಾ ಸ್ವಲ್ಪ ನೀರು ಕೊಡ್ತೀಯಾ? ಅಮ್ಮ ಸಹನಾ ಸ್ವಲ್ಪ ಹಾಲು ಕೊಡ್ತೀಯಾ? ಅಮ್ಮ ಸಹನಾ ಯಾಕೋ ಸೊಂಟ ನೋವು, ಸ್ವಲ್ಪ ಗುಂಡು ಬಾಂಬ್ ಕೊಡ್ತೀಯಾ? ಅಮ್ಮ ಸಹನಾ ನಂಗೆ ಇಷ್ಟೊತ್ತಿನಲ್ಲಿ ಗೂಸ್ಟ್ ಕುಡಿಯೋ ಹಾಗಾಗಿದೆ, ಮಾಡ್ಕೊಡ್ತೀಯಾ ಅಂತಾಳೆ. ನನಗೆ ಬರೋ ಸಿಟ್ಟಿಗೆ ವಿಷ ಕೊಡೋಣ ಅನ್ನಂಗೆ ಆಗತ್ತೆ. ಕುಡಿತೀನಿ ಕಣೆ, ಕುಡಿತೀನಿ. ಏನ್ ವಿಷಾನ? ಅಲ್ಲ, ಗೂಸ್ಟ್. ಕುಡಿತೀನಿ ಕಣೆ, ಕುಡಿತೀನಿ. ನಾನು ನನ್ನ ಮಗ ಸಂಪಾದನೆ ಮಾಡಿದ್ ಕುಡಿತೀನಿ, ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ ಕುಡಿತೀನ, ಇಲ್ಲ ನಿಮ್ಮ ಅಮ್ಮ ಸಂಪಾದನೆ ಮಾಡಿದ್ ಕುಡಿತೀನ? ಮತ್ತೆ ಅಮ್ಮ ಬಗ್ಗೆನೇ ಬರ್ತೀನಿ. ನಿಮ್ಮ ಅಮ್ಮ ಸಂಪಾದನೆ ನಂಗೆ ಹೊಡಿತೀನಿ. ಏನ್ರಮ್ಮ ಹೊಡೆದಾಡಕ್ ಒಂದು ಇತಿ ಮಿತಿ ಬೇಡವಾ? ಮಾತಾಡಿದ್ರೆ ಸಾಕು ಕಟ್ಕಟ್ಟಿನೇ ಎತ್ಕೊಂಡ್ ಬರ್ತಿರಲ್ಲ. ಇದನ್ ಮನೆ ಅನ್ಕೊಂಡಿದಿರೋ ಕೋಟ್ ಅನ್ಕೊಂಡಿದಿರೋ? ಮನೆ ಏನಾದ್ರೂ ಆಗಿದ್ದಿದ್ರೆ ಹೊಡೆದೇ ಬಿಟ್ಟೇನೆ, ನಮ್ಗೆ ಹೊಡಿತೇನೆ. ಸಾರಿ ವರಾನರ್. ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್, ನೋಡಿ ಮಂಗ್ಲಾ ಅವ್ರೆ, ಸಣ್ಣ ಪುಟ್ಟ ಕೆಲಸಗಳನ್ನ ನೀವೇ ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಸೊಸೆ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಅಲ್ಲ, ಮದುವೆ ಆದ ಹೊಸದ್ರಲ್ಲಿ ಏನಂತ ಬಗ್ಳದ್ಲು ಕೇಳಿ? ಏನಂತ ಬಗ್ಳದಮ್ಮ? ಅತ್ತೆ, ನೀವು ನನ್ನ ಅತ್ತೆ ಅಲ್ಲ, ನಮ್ಮ ಅಮ್ಮ ಇದ್ದಂಗೆ. ನೀವು ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಸಂಕೋಚ ಇಲ್ದಂಗೆ ಕೇಳಿ ಅಂತ ಬೊಗಳದ ಇಲ್ವಾ? ಕೇಳಿ. ಹಾಗಂತ ಮಧ್ಯರಾತ್ರಿ 2:30-3 ಗಂಟೆಗೆ ಬೆಡ್ರೂಮ್ ಆಗಲು ತಟ್ಟು ಅಂತ ಹೇಳಿದ್ನ? ತಟ್ಟಬಾರ್ದು. ಏನು ಮದ್ವೆ ಅದು ಹೊಸ ಬಿಸಿಯಲ್ಲಿ ಒಂದ್ ಮಾತು ತಂದಿರ್ತೀವಪ್ಪ. ಹಾಗಂತ ಅದನ್ನೇ ಹಿಡ್ಕೊಂಡು ನೇತಾಡೋದಾ? ಅಲ್ರಿ, ನೀವ್ಯಾಕ್ರಿ ನೇತಾಡ್ತೀರಾ? ಅದು ಸರ್, ಅವಳೇನ್ ಹೇಳಿದ್ಲು ಅಂತ ಕೇಳಿ. ನೀನೇ ಅಂದೆ? ಅಮ್ಮ ಸಹನಾ, ನೀನ್ ಈ ಮನೆ ಮಗಳಿದ್ದಂಗೆ, ನಿನ್ನ ನಾನು ಸೊಸೆ ತರ ನೋಡ್ಕೊಳ್ಳಲ್ಲಮ್ಮ, ನನ್ನ ಮಗಳ ತರ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮನೆ ಕೆಲಸಗಳಕ್ಕಿಂತ ಕೀಳಾಗಿ ನೋಡ್ಕೊಂತೀನಿ. ಹೌದು ಕಡೆ, ನೀನ್ ಈ ಮನೆ ಕೆಲಸದವಳೆ. ನನ್ನಿನ್ನ ಕೆಲಸದವಳು ಅಂತೀಯ? ಕೆಲಸದವಳೆ. ನಾನು ಹೊಡಿತೀನಿ. ಏನಮ್ಮ ಇದನ್ ಕಟ್ಕಟ್ಟಿನ ಕ್ಯಾರಿ ಬ್ಯಾಗ? ಮಾತಾಡಿದ್ರೆ ಸಾಕು ಕಟ್ಕಟ್ಟಿನ ಎತ್ಕೊಂಡ್ಬಿಡ್ತೀರಲ್ಲ. ಹೋಗಿ ಆಚೆ. ಟಾರ್ಚರ್ ಕೊಡ್ತಾರೆ ಮೈಲಾಡ್, ಟಾರ್ಚರ್ ಕೊಡ್ತಾರೆ. ಸಾರಿ ವರಾನರ್. ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್, ಅತ್ತೆ ಸೊಸೆ ಮಧ್ಯೆ ಯಾಕೆ ಜಗಳ ಆಯ್ತು? 1-2 ನಾನೊಂದು ಪ್ರೀತಿಯಿಂದ ನಾಯಿ ಮರಿ ಸಾಕಿದ್ದೆ, ಅದ್ರ ಬಾಲ ಕಟ್ ಮಾಡಿದೆ. ಇದು ಯಾಕಮ್ಮ ನೀವು ಅದ್ರ ಬಾಲ ಕಟ್ ಮಾಡಿದ್ರಿ? ಮತ್ತಿನ್ನೇನು, ಅದು ನನ್ನ ನೋಡೋದ್ಕಿಂತ ಜಾಸ್ತಿ ಅವಳು ನೋಡಿದ್ರೆ ಟಿಂಗಿಡಿ ಅಂತ ಬಾಲ ಅಳ್ಳಾಡಿಸ್ತಾ ಇತ್ತು. ನಾನು ಇಟ್ಕೊಂಡು ಕಟ್ ಮಾಡಿ ಅಷ್ಟೇ. ಅಂತ ನಕ್ರ? ಹೌದಾ? ಅಲ್ಲ, ಬರೇ ಬಾಲಕ್ಕೆ ಅವಳು ಹಂಗಂತಾಳಲ್ಲ. ನಾನೊಂದು ಪ್ರೀತಿಯಿಂದ ಗಿಣಿ ತರ ಗಿಣಿ ಸಾಕಿದ್ದೆ, ಅದನ್ನ ಸಾಯಿಸಿ ಬೆಕ್ಕ ಬಾಯಿಗೆ ತುರ್ಕುದ್ಲು. ಯಾಕೆ ಅಂತ ಕೇಳಿ. ಯಾಕಮ್ಮ ಅದನ್ನ ತುರ್ಕಿದ್ರಿ? ಆ ಗಿಳಿ ನನ್ನನ್ನು ನೋಡಿದಾಗೆಲ್ಲ ಸಹನಾಮಯಿ ಕಜ್ಜಿ ನಾಯಿ, ಸಹನಾಮಯಿ ಕಜ್ಜಿ ನಾಯಿ, ಸಹನಾಮಯಿ ಕಜ್ಜಿ ನಾಯಿ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ದು. ಅದಕ್ಕೆ ಕುಚ್ಚೆ ಹಿಚ್ಕಿ ಅಪ್ಪಚ್ಚಿ ಮಾಡಿ ಬೆಕ್ಕಿನ ಬಾಯಿಗೆ ತುರುದ್ದೆ. ಅಯ್ಯೋ ಪಾಪಿಗಳ,
ನಿಮ್ಮಿಬ್ಬರ ಮಧ್ಯೆ ಪ್ರಾಣಿ ಹಿಂಸೆನೂ ಆಗ್ತಾ ಇತ್ತ. ಅಯ್ಯೋ ಮೋನಿಕಾ, ಅಯ್ಯೋ ಪ್ರಾಣಿ ಬಗ್ಗೆ ಬಿಡಪ್ಪ. ಅತ್ತೆ ಅನ್ನೋ ಕನ್ಸನ್ನು ಇಲ್ದೆ ನನ್ನನ್ನ ಮೂಲೆಯಲ್ಲಿ ಮಲಗಿಸ್ತಾ ಇದ್ಲಪ್ಪ, ಮೂಲೆಯಲ್ಲಿ. ನೀನು ನಿಮ್ಮ ಅತ್ತೆನ ಬಾಗ್ಲಲ್ಲಿ ಮಲಗಿಸ್ತಾ ಇದ್ಯಂತೆ, ನಾನೇನೋ ಹೋಗ್ಲಿ ಪಾಪ ಅಂತ ನಾಯಿ ತರ ಮೂಲೆಯಲ್ಲಿ ಮಲಗಿಸ್ತಾ ಇದ್ದೀನಿ. ಏನೇ ನನ್ನನ್ನೇ ನಾಯಿ ಅಂತ್ಯ? ಮಾತೆತ್ತಿದ್ರೆ ಕಟ್ಕಟ್ಟೆ ಎತ್ಕೊಂಡ್ ಬಂದ್ಬಿಡ್ತೀರಲ್ಲಮ್ಮ. ಇಲ್ಲಿ ನೋಡಿ ಸರ್, ನನ್ನ ಗಂಡ ಸಂಪಾದನೆ ಮಾಡಿ ನನ್ನ ಕೈಗೆ ಸಂಬಳ ತಂದು ಕೊಟ್ರೆ ಇವಳಿಗೇನಂತೆ ತಿಂಗಳ ಸಂಬಳನೆಲ್ಲ ಹೆಂಡತಿ ಕೈಗೆ ಕೊಡ್ತೀಯಲ್ಲ, ನೀನು ಒಬ್ಬ ಗಂಡಸೇನೋ ಅಂತ ನನ್ನ ಗಂಡಂಗೆ ಹೊಡೆಯುತ್ತಿದ್ದು. ಹೊಡಿತೀನಿ ಕಡೆ ಹೊಡಿತೀನಿ, ನನ್ ಮಗನ್ ನಾನು ಹೊಡಿತೀನಿ, ಬಡಿತೀನಿ, ಬೇಕಾದ್ರೆ ಅವ್ನು ಸಾಯಿಸ್ತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನಿನ್ನ ಯಾವಳು ಅಂತೇನಿ? ನಿನ್ನ ಮಗ ಅವನ ಕೈಯಾರೆ ತಾಳಿ ಕಟ್ಟಿರೋ ಹೆಂಡತಿ ನಾನು. ನೋಡು, ಅವನು ತಾಳಿ ಕಟ್ಟೋವರೆಗೂ ಮಾತ್ರ ನೀನು ಅವನ ಅವ್ವ. ತಾಳಿ ಕಟ್ಟಿದ್ಮೇಲೆ ನಂದೇ ಹವ. ಕರೆಕ್ಟ್ ಪಾಯಿಂಟ್, ಕರೆಕ್ಟ್ ಪಾಯಿಂಟ್. ಮೊನ್ನೆನೆ ಬಂದವಳು ಹಬ್ಬದ ಬಗ್ಗೆ ಮಾತಾಡ್ತೇನೆ. ಕ್ಯಾರೆಕ್ಟರ್ ಅಲ್ಲಿರೋ ನಂದೇ ಕಡೆ ಹವ, ಒಂದೇ ಕಡೆ ಹವ. ಮತ್ ನಂದೆಲ್ಲಿ ಹವ? ಸಾರಿ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ರಬ್ಬರ್ ಕೋಡ್. ಮಗ ನೀ ನನ್ ಮಗ ಇದ್ದಂಗೆ ಕಣಪ್ಪ. ಇದ್ದಂಗೆ ನಮ್ಮ ಮಗ ಅಂತಾನೆ ಅನ್ಕೋ. ಏನೋ ಕಂತ್ರಿ ನನ್ನ ಮಗನೇ. ಅಲ್ಲ ಮಣ್ಣಂಗೆ ನಿನ್ ಹೆಂಡತಿಗೆ ಚಪ್ಪಲಿ ತಗೊಂಡೋಗ್ ಕೊಡ್ತೀಯ, ಬಳೆ ತಗೊಂಡೋಗ್ ಕೊಡ್ತೀಯ, ಸೀರೆ ತಗೊಂಡೋಗ್ ಕೊಡ್ತೀಯ. ಯಾವತ್ತಾದ್ರೂ ಅಮ್ಮ ಅನ್ಸ್ಕೊಂಡ ಒಂದು ಮುದಿ ಜೀವ ಇದ್ದಾಳೆ, ಅವಳಿಗೆ ಒಂದಿಷ್ಟೆಷ್ಟು ಒಂದು 1/4 kg ಸ್ವೀಟ್ ತಗೊಂಡೋಗ್ ಕೊಡೋಣ, ಒಂದು ಅರ್ಧ kg ಹಣ್ಣು ತಗೊಂಡೋಗ್ ಕೊಡೋಣ ಅಂತ ಯಾವತ್ತಾದ್ರೂ ಅಂತಿದ್ದೇನೆ? ಇನ್ಮೇಲೆ ತರ್ತೀನಮ್ಮ. ನಿಮ್ಗೆ ಸಂಬಳ ಎಷ್ಟು? 25,000. ಬರೋ 25,000ದಲ್ಲಿ ಮನೆ ಬಾಡಿಗೆ ಕಟ್ತೀರಾ, ಮಕ್ಳು ಫೀಸ್ ಕಟ್ತೀರಾ, ಇಲ್ಲ ರೇಷನ್ ಬಿಲ್ ಕರೆಂಟ್ ಬಿಲ್ ಕಟ್ತೀರಾ, ಅಥವಾ ಸ್ವೀಟ್ ತಂದು ನಿಮ್ಮ ಅಮ್ಮ ನೆದ ಮೇಲೆ ಸುರಿತೀರಾ? ತನ್ನಿ ಪರವಾಗಿಲ್ಲ, ಒಟ್ಟೊಟ್ಟಿಗೆ 4 kg ತನ್ನಿ. ಹೆಂಗೋ ಅದಕ್ಕೆ ಶುಗರು, ಒಟ್ಟಿಗೆ ಅಷ್ಟನ್ನು ಬಾಯಲ್ಲಿ ತುರ್ಕಿ ಹೊಗೆ ಹಾಕಿಸ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ನನ್ನನ್ನ ಸಾಯ್ಸಕ್ಕೆ ಇಷ್ಟಿಷ್ಟು ಉದ್ದ ಪ್ಲಾನ್ ಆಗ್ತಾ ಇದ್ರು, ಮಧ್ಯದಲ್ಲಿ ಬಾಯ್ ಆಗದೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೋ. ಅಲ್ಲಮ್ಮ, ಏನೋ ಅಲ್ಲಮ್ಮ ಬೆಲ್ಲಮ್ಮ. ಇಲ್ಲಿ ನೋಡ್ರಿ, 20,000ದಲ್ಲಿ ನನಗೆ ಸೀರೆನೂ ಕೊಡ್ಸಿ ನಿಮ್ಮ ಅಮ್ಮಂಗೆ ಸ್ವೀಟು ಕೊಡ್ಸಕ್ ಆಗತ್ತಾ? ಸಾರಿ ಈಗ ಗೊತ್ತಾಯ್ತು ಅತ್ತೆ ಸೊಸೆ ಜಗಳದಲ್ಲಿ ಗಂಡಸರು ಮಧ್ಯ ಬರಬಾರ್ದು ಅಂತ. ನನಗೆ ನಿಮ್ ಕೇಸು ಬೇಡ, ನಿಮ್ ಸವಾಸನು ಬೇಡ, ಈ ಲಾಯರ್ ಕೆಲಸನೇ ಬೇಡ, ನಾ ಹೋಗ್ತೀನಿ. ಅಪ್ಪ ಲಾಯರಪ್ಪ, ನಾವೇನಪ್ಪ ಮಾಡೋದು? ನೀವ ಜಿಮ್ಮಿ ಫಾಲೋ ಮೀ, ನನ್ನೇ ಫಾಲೋ ಮಾಡು. ಬಾ 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 ಬಾ. ಸ್ಟಾಪ್ ಇಟ್. ಇಬ್ರು ಸ್ವಲ್ಪ ಪೊಸಿಷನ್ ತಗೊಳ್ಳಿ. ಈ ಕ್ಯಾಮ್ರಾಗ ಇವರಿಬ್ಬರನ್ನೇ ಫೋಕಸ್ ಮಾಡಿ ಪ್ಲೀಸ್. ಕಾಂತಣ್ಣ ಒಂಚೂರು ಫೋಕಸ್. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ರೋಲಿಂಗ್. ಅಲ್ಲ ನಿಲ್ಸ. ಅಲ್ಲ 9 ತಿಂಗಳು ಎತ್ತು ಒತ್ತು ಸಾಕಿ ಇಟ್ಟಿದ್ದವನ್ನ ಇಟ್ಟುದ ಮಾಡಿದ್ರೆ ಹೋಗಿ ಎಂಟಿ ಸೇರ್ಕೊಂಡು ಏನ್ರಿ ನಿಮ್ ಕಷ್ಟ ಸುಖದಲ್ಲೆಲ್ಲ ಭಾಗಿ ಆಗಿರೋಳು ನಾನು. ನನ್ನನ್ ಬಿಟ್ಟು ಅಮ್ಮ ಹೇಳ್ದಾಗೆಲ್ಲ ಬಾಲ ಎಳ್ಕೊಂಡು ಹೋಗ್ತೀನೇನ್ರಿ? ಕಿಟ್ಟು ಮಗು 1 hour ಆಯ್ತು, ಇನ್ನು ನನಗೆ ಬಿಡ್ತೀಯ ನೀನು ಅಮ್ಮ ನಂಟ ಉಲ್ಟಾ ಅಂದಂಗೆ. ಇನ್ನು ಆಂಕರಿಂಗ್ ಮಾಡೋಣ ಅಂತ ಬಂದ್ರೆ ಇನ್ವಾಲ್ವ್ ಆಗ್ಬಿಡ್ಯಾರ ಕ್ಯಾರೆಕ್ಟ್ರಲ್ಲಿ. ಮಧ್ಯದಲ್ಲಿ ಬರ ಇಲ್ಲಿ ಬಾವಿಲ್ ಚೊಂಬು ಬಾಯಿಲಿ. ಏನೆಯಾ ನಿನ್ ಪಾಡು? ಬೇಕನೆಯಾ ನಿಂಗೆ ಇಂಥವ್ರೆಲ್ಲ ಬೇಕನೆಯಾ ನಿಂಗೆ? ಬೇಡವಾಗಿತ್ತು, ಆದ್ರೂ ಸಿಕ್ಬಿಡ್ತೀವಿ ಸರ್. ಫಸ್ಟ್ ಟೈಮ್ ಅಲ್ವಾ ಲೈಫಲ್ಲಿ. ಹೌದಪ್ಪ, ಬಾ ನಿಂತ್ಕೋ. ಅದೇ ಖುಷಿನಲ್ಲಿ ನಿಮ್ಮ ಈ ಸ್ಕಿಟ್ ಹೆಂಗಿತ್ತು ಅಂತ ಕೇಳೋಣ. ನಾರಾಯಣ್ ಸರ್, ಇವತ್ತಿನವರೆಗೂ ಆದಂತ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ನೋಡಿದ ಒನ್ ಆಫ್ ದ ಬೆಸ್ಟ್ ಸೀನ್ ಇವತ್ತು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಇದು ತುಂಬಾ ಸಾಧಾರಣವಾದಂತ ವಿಚಾರ, ಅತ್ತೆ ಸೊಸೆದು. ಅದನ್ನ ಪ್ರೆಸೆಂಟ್ ಮಾಡಿದ ರೀತಿ ಮಾತ್ರ ಅತ್ಯದ್ಭುತ. ಹಾಗಾಗಿ ಈ ಕರ್ತೃಗೆ ನನ್ನ ಮೊದಲನೇ ಧನ್ಯವಾದಗಳು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ವೆಂಕಟ್ ಸರ್, ದಯವಿಟ್ಟು ವೆಂಕಟ್, ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಂಕಟ್ ಸೂಪರ್, ವೆಂಕಟ್ ಸೂಪರ್. ಕಲ್ಪನೆಗೆ ನಿಲುಕದಂತ ಒಂದು ಸ್ಕಿಟ್ಟು ನಾವು ಇವತ್ತು ನೋಡಿದ್ದು. ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ರಾಘವೇಂದ್ರ, ನೀನು ನುಲ್ದೆ ಅಲ್ಲ, ಏನು ಏನದು ನುಲ್ದೆ ಅಲ್ಲ, ಹೆಂಗೆ ಅದು ಏನೋ ಮದ್ವೆದ ಹೊಸಬಿಸಿಯಲ್ಲಿ ಒಂದ್ ಮಾತು ಅಂದಿರ್ತೀವಪ್ಪ, ಹಾಗಂತ ಅದನ್ನೇ ಹಿಡ್ಕೊಂಡು ನೇತಾಡೋದಾ? ಅಯ್ಯೋ ನಿನ್ ಮನೆ ತಾಯೋದ. ನಾನು ಅದನ್ನೇ ಹೇಳಿದ್ದು. ನಾರ್ಮಲ್ ಆಗಿ ಡೈಲಾಗ್ ಹೇಳ್ಬೋದು, ಆದರೆ ಆ ಬಾಡಿ ಲ್ಯಾಂಗ್ವೇಜು ಇವೆಲ್ಲ ಹೇಳ್ಕೊಟ್ಟಿದ್ರು, ಅವರೇ ಕಲ್ತಿಯಾರೋ ಗೊತ್ತಿಲ್ಲ. ಬಟ್ ನೋಡಕ್ಕಂತೂ ಕಣ್ಣಿಗೆ ಹಬ್ಬ ಇತ್ತು.
ಬಟ್ ನನ್ಗೇನು ಈ ಸ್ಕಿಟ್ ನೋಡುವಾಗ ತುಂಬಾ ನನ್ನ ಕಾಡಿದ್ದು ನಿರಂಜನ್. ಮದುವೆ ಆದ ಹೊಸರಲ್ಲಿ ಆ ಕಡೆ ತಿರ್ಕೊಂಡ್ಬಿಟ್ರು. 12 ಗಂಟೆ 1 ಗಂಟೆ 2 ಗಂಟೆಯಲ್ಲಿ ಯಾರು ಎಬ್ಬಿಸಿದ್ರೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಅನುಭವ ಅವ್ರಿಗೆ ಮಾತ್ರ ಆಗಿದೆ. ಅಂದ್ರೆ ಈ ಸ್ಕಿಟ್ ಇನ್ಸ್ಪಿರೇಷನ್ ನಿರಂಜನ್ ಅಲ್ಲ ಅಂತ ಎಲ್ಲಾದ್ರೂ ಉಂಟೇನ್ರಿ ಅಂತ ಟೈಮಲ್ಲಿ ಹೋಗಿ ಬಾಗಿಲು ಬಡಿತಾರೇನ್ರಿ ನಿಮ್ದು ಗೋಸ್ಟ್ ಕುಡಿಯಕ್ಕೆ. ಬಟ್ ವರ್ಣನೆ ಮಾಡಕ್ಕೆ ಆಗದೆ ಇರೋಷ್ಟು ಅದ್ಭುತವಾಗಿತ್ತು ಸ್ಕಿಟ್ಟು. ನೀವು 3 ಜನ ಮೇಯ್ದು ಬಿಟ್ರೆ ಸ್ಕಿಟ್ನ. ನೀವು 3 ಜನ ಕಲಾವಿದರು. ಸರ್ ಈ ಸ್ಕಿಟ್ ನ ಮೆಂಟರು ದಿನೇಶ್ ಸರ್ ಅವ್ರನ್ನು ವೇದಿಕೆ ಮೇಲೆ ಕರೀರಿ ಮೆಂಟರ್ನ ಕರೀರಿ. ಏನ್ ಮಾಡಿದ್ರಿ ಗೊತ್ತಾ ನೀವು? ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಒಂದು ಅಪರಂಜಿನ ಕೊಟ್ರಿ ಅವ್ರ ಕೈಗೆ. ಈ 3 ಜನ ಯಾರು ಹೆಚ್ಚು ಯಾರು ಕಮ್ಮಿ ನಾವು ಖಂಡಿತ ಹೇಳಕ್ ಸಾಧ್ಯ ಇಲ್ಲ. ಅದ್ಭುತವಾಗಿ ಎಲ್ಲ ಕಿರೀಟ ತಗೊಂಡಿರೋ 3-4 ಸಲ ಕಿರೀಟ ತಗೊಂಡಿದ್ದೀರಿ ನೀವು. ಎಂಟರ್ಟೈನ್ಮೆಂಟ್ ಪಾರ್ಟ್ ಅಲ್ಲಿ 100ಕ್ಕೆ 100 ತಗೊಂಡಿದ್ದೀರ. 99.9 ಇಲ್ವೇ ಇಲ್ಲ. ಅದು 100ಕ್ಕೆ 100. ಮೊದಲು ಸ್ಕ್ರಿಪ್ಟ್ ರೈಟರ್ ಮತ್ತೆ ಮೆಂಟರ್ ಈ 3 ಜನ ಅದ್ಭುತವಾದಂಥ ಕಲಾವಿದರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ರಲ್ಲ, ಆವಾಗಲೇ ನೀವು ಗೆದ್ಬಿಟ್ರಿ. ಅಂಥ ಅದ್ಭುತವಾದ ಕಲಾವಿದರು 3 ಜನ. ಅವ್ರು ಕೊಟ್ಟಂಥ ಪಾತ್ರಗಳಿಗೆ ಅವ್ರಿಗೂ ಮಾಡಿದಂಥ ಒಂದು ಸಣ್ಣ ಪುಟ್ಟ ಇನ್ಪುಟ್ಸ್ ಇದೆಯಲ್ಲ, ದಟ್ ವಾಸ್ ಸೂಪರ್. ಜೀವನ್, ನಿನ್ನ ಎಂಟ್ರಿ ಅಂತೂ ಸೂಪರ್ ಆಗಿತ್ತು ಜೀವನ್. ಇನ್ನ ರಾಘವೇಂದ್ರನ್ ಬಗ್ಗೆ ಏನಪ್ಪ ಹೇಳೋದು? ಬಹುಶಃ 80ರ ದಶಕದ ಆರತಿ ನೋಡ್ದಂಗೆ ಆಯ್ತು ನನಗೆ. ವಾಟ್ ಎನ್ ಎನರ್ಜಿ, ವಾಟ್ ಎ ಟೈಮಿಂಗ್, ಏನು ವಾಯ್ಸ್ ಮಾಡ್ಯುಲೇಷನ್ನು, ಆ ಕಾಸ್ಟ್ಯೂಮ್ನ ಕ್ಯಾರಿ ಮಾಡಿದ್ದು ಸೂಪರ್ ರಾಘವೇಂದ್ರ. ತುಂಬಾನೇ ಚೆನ್ನಾಗಿತ್ತು. ವೆಂಕಟ್ ಅವರೇ, ನಿಮ್ಮ ಶಕ್ತಿ, ಅದ್ಭುತವಾದಂಥ ಒಂದು ಡೈಲಾಗ್ಗಳು, ತುಂಬ ಸೊಗಸಾಗಿ ಡೈಲಾಗ್ ಬರೆದಿದ್ರಿ ಇದರಲ್ಲಿ. ಜೊತೆಗೆ ಮೆಂಟರ್, ನೀವಿಬ್ರು ಏನು ಹೇಳ್ತೀರಿ, ಒಂದು 70% ಈ ಸ್ಕೋರ್ ನಿಮಗೆ ಸೇರ್ಬೇಕಾದ್ ನಿಮ್ಮಿಬ್ಬರಿಗೆ. ಐ ಜಸ್ಟ್ ಎಂಜಾಯ್ಡ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಶೆಟ್ರೆ, ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ ಏನಿದೆ ತುಂಬಾ ಕಷ್ಟ. ಅವನ್ ತಿನ್ ಲೈನ್ ಇದೆ, ಅದನ್ನ ಕ್ರಾಸ್ ಆಗದೆ ನೀವು ಮಾಡಿದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ಕಾಮಿಡಿ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಕೆಲವು ಸಲ ಅದು ಯಾರಿಗೋ ನೋವು ಆಗ್ಬೋದು. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಮೆಂಟರ್ ಅಂಡ್ ಕ್ರಿಯೇಟರ್ ಇಬ್ರು ಕೂಡ. ಸೊ ಮೇ ಬಿ ಪರ್ಫಾರ್ಮೆನ್ಸ್ ಇಲ್ಲಿ ಕೂತ್ಕೊಂಡು ನೋಡೋದು ನನ್ನ ಭಾಗ್ಯ ಅನ್ಸುತ್ತೆ. ಥ್ಯಾಂಕ್ ಯು. ಸೊ ಅಮೃತ, ಟಿವಿಲಿ ನೋಡ್ಕೊಂಡು ನಗದೆ ಬೇರೆ ಇತ್ತು, ಇಲ್ಲಿ ಲೈವ್ ಆಗಿ ನೋಡ್ಕೊಂಡು ತುಂಬಾ ನಗ್ತಾ ಇದೆ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅತ್ತೆ ಹೇಳ್ತಾರಲ್ವಾ, ನಾನು ತಲೆ ತಗ್ಗಿಸ್ಕೊಂಡು ನಡೀತಾ ಇದ್ದೆ, ಎಷ್ಟು ಅಂದರೆ ಮಂಡಿವರೆಗೂ ತಲೆ. ಯಾವ ಥರ ನಡೀತಾ ಇದ್ರು ಹಂಗಾದ್ರೆ? ಒಂದು ನಿಮಿಷ ನೋಡ್ಬೇಕಾ? ಒಂದು ನಿಮಿಷ ಬರೋ. ಏನಪ್ಪ ನೀವು ನಡಿಬೇಕಾದ್ರೆ ಟಚ್ ಆಗದ? ಹಣೆಗೆ ಮಂಡಿ ಟಚ್ ಆಗ್ತಿತ್ತಂತಲ್ಲ. ಇಲ್ಲ, ಮಜಾ ಏನ್ ಗೊತ್ತಾ? ಮೊಂಡಿಯಲ್ಲಿದೆ ನೋಡಕ್ಕೆ 4 ದಿನ ಬೇಕು ಅಂದ್ರೆ ಮೊಂಡಿ ಟಚ್ ಆಗಿ ನಡೀತಾನಂತೆ. ನಡಿಯೋ ತೋರ್ಸು ತೋರ್ಸು, ಹೆಂಗ್ ಟಚ್ ಮಾಡ್ಕೊಂಡು ನಡಿಯೋ ತೋರ್ಸು. ಓಕೆ ಅಮೃತ, ಈ ಸ್ಕಿಟ್ ನೋಡಾದ್ಮೇಲೆ ಅತ್ತೆ ಆಗಕ್ಕೆ ಇಷ್ಟಪಡ್ತೀರೋ ಸೊಸೆ ಆಗಕ್ಕೆ ಇಷ್ಟಪಡ್ತೀರೋ? ನಾನು ಸೊಸೆ ಆಗಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಪಾಪ ಏಜ್ ಅಂತದವ್ರಿಗೆ. ಅಮೃತ ಡೈಲಾಗ್ ಕೇಳ್ತಿದ್ರೆ ನಿರಂಜನ್, ನನಗೆ ಅತ್ತೆ ಕ್ಯಾರೆಟ್ ತುಂಬಾ ಇಷ್ಟ ಆಯ್ತು ಹೇಳ್ತಿದ್ದಾಗ ಆಕೆಗೆ ಭಯ ಶುರು ಆಗಿದೆ, ನನಗೆ ಈ ತರ ಅತ್ತೆ ಸಿಕ್ಬಿಡ್ತಾಳೇನೋ ಅಂತ. ಶೀತಲ್ ತರ ಅತ್ತೆ ಸಿಗ್ತಾ ಇದ್ದಾರೆ. ನಾರಾಯಣ್ ಸರ್ ತುಂಬಾ ಒಳ್ಳೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಅಮೃತ, ಕ್ಯಾನ್ ವಿ ಪ್ಲೀಸ್ ಹ್ಯಾವ್ ಯು ಆನ್ ಸ್ಟೇಜ್? ಬನ್ನಿ ದಯವಿಟ್ಟು ಕಟಕಟೆಯಲ್ಲಿ ಹಾಕೊಂಡ್ರು. Your Honor, Your Honor, ನಮ್ಮ ಜೊತೆ ಇವತ್ತು ನಮ್ಮ ಕಕ್ಷಿದಾರರು ಇಬ್ರು ಇದ್ದಾರೆ. ಒಬ್ರು ಪೀಸ್, ಇನ್ನೊಬ್ರು ಪೀಸ್. ಓಕೆ, ನಮ್ಮ ಜೊತೆ ಈಗ ಇದ್ದಾರೆ ಅತ್ತೆ, ಈ ಕಡೆ ಇದ್ದಾರೆ ನೀವು. ಏನ್ ನೀವು? ಹೂವ ರೋಜಾ ಹೂವ. ಓಕೆ, ಈ ಕಡೆ ಅತ್ತೆ, ಈ ಕಡೆ ಸೊಸೆ ಇದ್ದಾರೆ. ಈಗ ಮಧ್ಯದಲ್ಲಿ ನಾಗರಾವ್ ತರ ನಾನು ಬಂದು ನಿಂತಿದ್ದೀನಿ. ಈಗ ನೋಡೋಣ ಏನ್ ಇವರ ಪ್ರಾಬ್ಲಮ್. ಅತ್ತೆ, ಪ್ರಾಬ್ಲಮ್? ನಾನು ಅವಾಗ್ಲೇ ಹೇಳಿಲ್ವೇನೆ ಅಮೃತ, ಈ ಲಾಯರ್ ಹತ್ರ ಬರೋಕ್ಕಿಂತ ಮುಂಚೆ ಸರಿಯಾಗಿ ಬಟ್ಟೆ ಹಾಕೊಂಡ್ ಬಾ ಅಂತ ಹೇಳಿ. ಸೀರೆ ಉಟ್ಕೊಂಡ್ ಬರ್ಬೇಕಿತ್ತು, ಮಾತ್ರ ಹಾಕೊಂಡ್ ಬಂದಿದ್ಯಾ? ನೋಡ ಅವನು ರೋಜಾ ಅಂತ. ಅತ್ತೆ ಆಗಿ ನೀವೇ ಈ ತರ ಬಂದಿರ್ಬೇಕಾದ್ರೆ ಇನ್ನ ನಾವು ನೋಡಮ್ಮ, ನಾವು ಮಾಡ್ರನ್ ಅತ್ತೆ. ನಾವು ನೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನ್ ಸ್ವಲ್ಪ ಮಾಡ್ರನ್ ಆಗೋಣ. ಯಾಕಂದ್ರೆ ನಮ್ಮ ಮಗಂದು ನಮಗ್ ನಂಬಿಕೆ ಇಲ್ಲ. ಈ ಮಗ ಎಲ್ಲಿ ಕಾಣಿಸುತ್ತಾ ಆ ಕಡೆ ಹೋಗ್ತಾ ಇರ್ತಾನೆ.
ಸೊ ಅದಕ್ಕೆ ಎಷ್ಟಾಗತ್ತೋ ಅಷ್ಟ್ರ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಈ ತರ ಡ್ರೆಸ್ ಮಾಡ್ಕೊಂಡಿರೋದು. ಒಂದ್ ನಿಮಿಷ, ಇಲ್ಲಿ ಲಾಯರ್ ಅನ್ನ ನಾನು ಗೆಣಸ್ಕೆ ತಕ್ಕ ನಿಂತಿದ್ದೀನಿ ತಾನೆ. ಬರೀ ನೀವೇ ಅತ್ತೆ ಸುದ್ದಿ ಜಾಗ ಆದ್ರೆ ನಾನೇ ಮಾಡ್ಲಿ? ಪೇಸ್. ಓಕೆ, ಈ ಅತ್ತೆಗಂತೂ ಬಾಯಿಗೆ ನಾಲ್ಗೆ ಇಲ್ಲ, ನಾಲ್ಗೆಗೆ ಮೂಳೆನೇ ಇಲ್ಲ. ಸರಿ ಸೊಸೆ, ಟೆಲ್ ಮಿ ವಾಟ್ಸ್ ಎ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ಅಂದ್ರೆ, ಗೊತ್ತಾಯ್ತು ಬಿಡಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅಮೃತ, ನಾವು ನಮ್ಮ ಮನೆ ಜಗಳನ ಮನೇಲೆ ಸಾಲ್ವ್ ಮಾಡ್ಕೊಳ್ಳೋಣ. ಈ ಲಾಯರ್ ಸರಿ ಇಲ್ಲ. ಎಲ್ಲಿ ನೋಡಿ, ಇಲ್ಲೂ ಸಾಥ್ ಕೊಡಲ್ಲ ಅವಳು, ಮನೇಲೂ ಸಾಥ್ ಕೊಡಲ್ಲ, ಅಕ್ಕಪಕ್ಕದವ್ರ ಮನೆಗ್ ಜಗಳಕ್ ಬಂದಾಗ್ಲೂ ಸಾಥ್ ಕೊಡಲ್ಲ, ಎಲ್ಲೂ ಸಾಥ್ ಕೊಡದೆ ಇರೋ ಸೊಸೆ ನೀನು. ಏನಮ್ಮ ನೋಡು, ಇವ್ನ ಬಾಯಿಗೆ ಬಂದಾಗ ಮಾತಾಡ್ಕೊಂತ ಹೋಗ್ತಾನೆ. ನನಗೆ ಇದರಿಂದ ಒಂದು ವಿಚಾರ ಗೊತ್ತಾಗ್ತಾನೆ, ಅತ್ತೆಗೆ ತಲೆ ಸರಿ ಇಲ್ಲ, ಸೊಸೆಗೆ ನ್ಯಾಯ ಕೊಟ್ಬಿಟ್ಟು ಕಳಿಸ್ಬಿಡಿ ಯುವರ್ ಆನರ್. ಹಂಗೆಲ್ಲ ಮಾಡಂಗಿಲ್ಲ. ಹಲೋ, ನನಗೆ ಅನ್ಯಾಯ ಆಗಂಗಿಲ್ಲ ಇಲ್ಲಿ. ಅಲ್ಲಮ್ಮ, ನೀನೇನು ಕೋರ್ಟ್ ಬಂದಿದೆಯಲ್ಲ, ಕಬಡ್ಡಿ ಆಡಕ್ ಬಂದಿದ್ದಮ್ಮ? ಏನಕ್ಕೆ ಬಂದಿದ್ದೆ ಬನ್ನಿ ಸೊಸೆ? ವುಡ್ ಯು ಲೈಕ್ ಟು ಟೆಲ್ ಸಮಥಿಂಗ್? ಅತ್ತೆನ ಜೈಲಿಗೆ ಹಾಕ್ಬಿಡಿ, ನಾವಿಬ್ರು ಚೆನ್ನಾಗಿರ್ಬೋದು. ಏನಮ್ಮ ಮೈಕಲ್ಲೆಲ್ಲ ಮಾತಾನೆ? ನಾವಿಬ್ರು ಚೆನ್ನಾಗಿರ್ಬೋದು. ಒಂದ್ ನಿಮಿಷ ಹೇಳಿ, ಕೇಳಿಸಿಲ್ವಂತೆ? ನಿಮಿಷ ಗೊತ್ತಿಲ್ಲಪ್ಪ. ಇನ್ನೊಂದ್ಸಲ ಹೇಳಿ. ಅತ್ತೆನ ಅತ್ತೆಗೆ ಜೈಲಿಗೆ ಹಾಕ್ಬಿಡಿ, ನಾವಿಬ್ರು ಚೆನ್ನಾಗಿರೋಣ ಅಂತ. ಇವರೇ ಅಲ್ವಾ ನಿಮ್ ಮಗ? ಲಾಯರ್ನೇ ಮಗ ಗಂಡನ್ ಮಾಡ್ಕೊಂಬಿಟ್ಯಾ? ಅಲ್ವಾ? ಏನು ನೀವೇ ತಾನೇ ಅವ್ರ ಮಗ? ನೋಡಿ, ನಿಮ್ಗೆ ಅಷ್ಟೊಂದು ಕನ್ಫ್ಯೂಷನ್ ಈ ತರ ಅಲ್ಲಲ್ಲ, ಈ ತರ ಕನ್ಫ್ಯೂಸ್ ಮಾಡ್ಕೊಂಡು ದಿನ ಒಂದ್ 10-15 ಜನ ಮಗ ಅನ್ಕೊಂಡಿರ್ತಾಳ ಅವಳು. ಅದಕ್ಕೆ ಕೋರ್ಟ್ಗೆ ಬಂದ್ರ ನೀವು? ಎಸ್, ಎಕ್ಸಾಕ್ಟ್ಲಿ ಯುವರ್ ಆನರ್. ಇವಾಗ ಇದಕ್ಕೆ ತೀರ್ಪುನ ನೀವೇ ಕೊಡ್ಬೇಕು ಯುವರ್ ಆನರ್. ಸೊ ಪ್ಲೀಸ್ ಟೆಲ್ ಮಿ. ಅತ್ತೆ ವಾದದಲ್ಲಿ ಅರ್ಥ ಇಲ್ಲ, ಸೊಸೆ ಹೇಳೋದು ಅರ್ಥ ಆಗ್ತಿಲ್ಲ, ಹಾಗಾಗಿ ಕಟ್ಗಡೆ ತಗೊಂಡು ಬಿಸಾಕಿ ನಾವಿಬ್ರು ಚೆನ್ನಾಗಿರೋಣ ಅಂತ ಹೇಳಿದಾಳಲ್ವಾ? ಹೌದು ಸರ್. ಅವರಿಬ್ರು ರಕ್ಷಣೆ ಮಾಡ್ಬೇಕಾದ್ ನಿಮ್ ಕರ್ತವ್ಯ, ಜೀವನ ಪೂರ್ತಿ ಅವಳು ನೋಡ್ಕೋಬೇಕಾದ್ ನಿಮ್ ಕರ್ತವ್ಯ. ನಾನು ಕೇಳಿದ್ರೆ ಸರ್? ಹೌದು. ಓಕೆ, ತೀರ್ಪು ಹೊರಬಿದ್ದಿದೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಅತ್ತೇನ ಪಶು ವೈದ್ಯಕೀಯರು ಬಂದು ಟ್ರೀಟ್ ಮಾಡ್ತಾ ಇದಾರೆ. ಸೊಸೆ, ಬಾಳೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ. ಹಲೋ, ನಿಮ್ ಒರಿಜಿನಲ್ ಅಮ್ಮ ಅಲ್ಲಿ ನಿಂತವಳೆ, ಎಗ್ರು ಸೋದಿತಾಳೆ ಇವಾಗ. ಓಕೆ, ಇಲ್ಲಿಗೆ ಈ ಒಂದು ಚರ್ಚೆ, ಈ ಒಂದು ಇದು ಮುಗಿದಿದೆ. ಇದಾದ್ಮೇಲೆ ಅದನ್ನ ಮಾಡಬೇಕಾಗಿದೆ. ಅದನ್ನ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚರ್ಮದ ಮೇಲೆ ಅಮೃತ, ಯು ಲುಕಿಂಗ್ ವೆರಿ ಕ್ಯೂಟ್. ಸಾರಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಜಗಳ ಮಾಡೋಣ ಅಂತ ಹೇಳಿದ್ ನಾನು. ಓಕೆನಾ? ಸೀರಿಯಸ್ಲಿ ನಾನು ಅಷ್ಟೇ. ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅದೆಲ್ಲ ನಿಮ್ಮ ಸ್ಟೈಲಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಬೀಳ್ಕೊಡಿ. ಓಕೆ, 1 2 3 ಸ್ಟಾರ್ಟ್. ಬಿದ್ದೆ ಹೋಗ್ಬಿಟ್ಟಲ್ಲೇ. ಇವತ್ತು ನಮ್ಮ ಸ್ಟೇಜ್ ಮೇಲೆ ಆಸ್ ಯೂಶುವಲ್ 3 ತಂಡಗಳು ಪರ್ಫಾರ್ಮ್ ಮಾಡಿದ್ವು. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರು? ಸೊ ಯಾರು ಇವತ್ತಿನ ಬೆಸ್ಟ್ ಪರ್ಫಾರ್ಮರ್? ಕಿರೀಟ ತಗೊಳ್ತಿರೋರು ಯಾರು? ರಾಘವೇಂದ್ರ. ನೋಡ್ಕೊಂಡು ಹೋಗಿ ಎಡುತ್ತೀರಾ? ಒಂದು ಮೊಟ್ಟೆಯ ಕಥೆಯನ್ನ ಮೊಟ್ಟೆ ಹತ್ರನೇ ಬಿಡಿಸಿ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಜೇಶ್ ಶೆಟ್ಟಿ ಹಾಗೂ ಅಮೃತ ಆನ್ ಸ್ಟೇಜ್. ರಾಜೇಶ್ ಅವರ ವಾಯ್ಸ್ಗೆ ತುಂಬಾ ಫೇಮಸ್ ಆಗಿದ್ದು FM ನಲ್ಲಿ. ಈಗ ನಿರ್ದೇಶಕರಾಗಿದ್ದೀರಾ, ಹೇಗನ್ಸತ್ತೆ? ನಿರ್ದೇಶನ ಹೇಗನ್ಸತ್ತೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. FM ಅಲ್ಲಿ ಒಂದ್ ರೀತಿ ಕತೆ ಹೇಳೋದಾದ್ರೆ ಇಲ್ಲಿ ಇನ್ನೊಂದು ರೀತಿ ಕತೆ ಹೇಳೋದು. ಅಲ್ಲಿ ವಾಯ್ಸ್ ಅಥವಾ ಆಡಿಯೋ ಕೆಲಸ ಮಾಡುತ್ತೆ, ಇಲ್ಲಿ ವಿಜುವಲ್ ಅಂಡ್ ಇಮೋಷನ್ ಜಾಸ್ತಿ ಕೆಲಸ ಮಾಡುತ್ತೆ. ಅಂಡ್ ಕತೆ ಹೇಳೋದು ಎಲ್ಲಾ ಕಡೆ ಖುಷಿ ಕೊಡುತ್ತೆ, ಅಂಡ್ ಸಿನಿಮಾ ತುಂಬಾ ಖುಷಿ ಕೊಡುತ್ತೆ. ಓಕೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಮೊಟ್ಟೆಯ ಕಥೆಯಿಂದ ನೀವು? ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಂಥ ಸಿನಿಮಾಗಳನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಏನೂ ಅಲ್ದಿರುವಂತ ಕ್ಯಾರೆಕ್ಟರ್ಗಳು, ಬರೀ ಟ್ಯಾಲೆಂಟ್ ಇರುವಂತ ಆಕ್ಟರ್ಗಳು ಇನ್ನೂ ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಾದ್ರೆ ಖುಷಿ, ಆಗಿಲ್ಲ ಅಂದ್ರೆ ನಮ್ಮಲ್ಲೇ ಏನೋ ತಪ್ಪಿದೆ ಅಂತ ತಿಳ್ಕೊಬೇಕಷ್ಟೇ. ಸೂಪರ್. ಅಮೃತ, ನಿಮಗೆ ಕ್ವಶನ್ ನಾನೇ ಕೇಳ, ನಿರಂಜನ್ ಕೇಳ್ತೀಯಾ? ಕೇಳಮ್ಮ. ಕೇಳು. ಅಮೃತ ಕೇಳ್ತಾರೆ. ಅಮೃತ ಹೇಳಿ. ನಗ್ತಾ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅನ್ಕೋತೀನಿ. ಅಷ್ಟು ಒಳ್ಳೆ ಕಲಾವಿದರು ಇಲ್ಲಿ ನಗಿಸ್ತಾರೆ ನಿಮಗೆ. ನಿಜವಾಗ್ಲೂ ನೀವು ತುಂಬ ವರ್ಷ. ಓಕೆ ಅಮೃತ, ನಿಮ್ದು ಯಾವ ಥರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ಯಾವ ಥರ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ನಂದು ಒಂದು ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಕ್ಯಾರೆಕ್ಟರ್, ಎಕನಾಮಿಕ್ಸ್ ಲೆಕ್ಚರರ್. ಜೋರ್ ಡೈಲಾಗ್ ಏನಾದ್ರು ಹೊಡಿತೀರಾ? ಇಲ್ಲ,
ಸಿಂಪಲ್ ಹುಡುಗಿನ. ಸೊ ಎನಿವೇಸ್ ನಿಜವಾಗ್ಲೂ ಒಂದು ಮೊಟ್ಟೆಯ ಕತೆ ಟೀಮ್ ನಮ್ಮ ಜೊತೆ ಇತ್ತು, ನಮಗೆ ತುಂಬಾನೇ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನನ್ನ ಗಿಫ್ಟ್ ಸೆಂಟ್ರಿಂದ ತಂದಿರೋಂಥ ಒಂದಷ್ಟು ಗಿಫ್ಟ್ಗಳಿದೆ. ದಯವಿಟ್ಟು ಬಾನಿ ಚಾಂದಿನಿ. ಶೋನ ಎಂಡಲ್ಲಿ ಈ ಶೋದ ಮಹಾನ್ ನಿರೂಪಕರಾದ ನಿರಂಜನ್ ಹೇಳೋದೇನು ಅಂದರೆ ಹೇಳಕ್ಕೆ ಏನಿಲ್ಲ ಅಂತ ಅನ್ಕೊಂತಿದ್ದೆ, ಬಟ್ ಇರ್ಲಿ ಹೇಳ್ಬಿಡ್ತೀನಿ. ಹುಡುಗಿಯ ಹಣೆ ಮೇಲಿನ ಸ್ಟಿಕ್ಕರು, ಮಕ್ಕಳ ಸೊಂಟದ ಮೇಲಿನ ನಿಕ್ಕರ್ ಎರಡು ಭಾಳ ಇಂಪಾರ್ಟೆಂಟು. ಉದುರೋಗ್ದೇ ಇರಂಗೆ ನೋಡ್ಕೊಳ್ಳಿ. ಓಕೆ, ಒಳ್ಳೆ ಮೆಸೇಜ್ ಹೇಳಿ ಸರ್, ಒಳ್ಳೇದು ಹೇಳಿ.